ಮೊದಲನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೂ ಇವತ್ತಿನ ಸಂದೇಶದ ಪೀಠಿಕೆ ಕರ್ತನ ಸೈನಿಕರು, ದ ಲಾರ್ಡ್ಸ್ ಸೋಲ್ಜರ್. ಈ ಸೈನಿಕರಿಗೆ ಪ್ರಧಾನವಾಗಿ 3 ಗುಣಗಳಿರಬೇಕು. ಒಂದು, ಈ ಸೈನಿಕನು ವಿಧೇಯತ್ವವುಳ್ಳವನಾಗಿರಬೇಕು. ಎ ಸೋಲ್ಜರ್ ಮಸ್ಟ್ ಬಿ ಎ ಒಬೀಡಿಯಂಟ್. ಅವನು ಒಬೀಡಿಯಂಟ್ ಆಗಿರುವವನಾಗಿರಬೇಕು. ಎ ಸೋಲ್ಜರ್ ಮಸ್ಟ್ ಬಿ ಎ ಸ್ಯಾಕ್ರಿಫೈಸರ್. ತನ್ನ ಪ್ರಾಣದ ಮೇಲಿನ ಅಂಗನ್ನ ತೊರೆದು ತನ್ನನ್ನ ನೇಮಿಸಿರುವಂತ ಜವಾಬ್ದಾರಿಗೆ ತಾನು ಜೀವಿಸುವವನಾಗಿರಬೇಕು. ಒಂದು, ವಿಧೇಯತ್ವವುಳ್ಳವನು. 2, ಅವನು ತ್ಯಾಗ ಮಾಡುವವನಾಗಿರಬೇಕು. 3, ಎ ಸೋಲ್ಜರ್ ಮಸ್ಟ್ ಬಿ ಎ ಲಾಯಲ್ಟಿ ಉಳ್ಳವನಾಗಿರಬೇಕು. ಅವನು ನಿಷ್ಠೆ ಉಳ್ಳವನು, ರಾಜನಿಷ್ಠೆ ಉಳ್ಳವನು ಆಗಿರಬೇಕು. ತನ್ನ ಪ್ರಾಣ ಕೊಟ್ಟಾದ್ರು ತನ್ನನ್ನ ಸೈನ್ಯಕ್ಕೆ ಸೇರಿಸಿದ ಆತನನ್ನ ಮೆಚ್ಚಿಸುವವನಾಗಿರಬೇಕು. ಇದು ಒಂದು ಸೈನಿಕನಿಗೆ ಕೊಟ್ಟಿರುವಂತ ಜವಾಬ್ದಾರಿ. ಒಂದು ಅಥ್ಲೆಟಿಗೆ ಬೇಕಾಗಿರೋದು, ಓಟಗಾರನಿಗೆ ಬೇಕಾಗಿರೋದು ಡಿಸಿಪ್ಲಿನ್, ಶಿಸ್ತು. 2, ಅವನು ನಿಯಮಗಳನ್ನ ಪಾಲಿಸುವವನಾಗಿರಬೇಕು. 3ನೇದಾಗಿ ಒಬ್ಬ ವ್ಯವಸಾಯಗಾರನನ್ನ ಹೋಲಿಸ್ತಾ ಇದ್ದಾರೆ. ಪೌಲನು ಹೋಲಿಸ್ತಾ ಇರೋದು ವ್ಯವಸಾಯಗಾರನನ್ನ. ಎ ಫಾರ್ಮರ್, ಅವನ ಕುರಿತು ವ್ಯವಸಾಯಗಾರನಲ್ಲಿ ಇರಬೇಕಾದಂತ ಗುಣ, ಅವನೊಬ್ಬ ಕಠಿಣವಾಗಿ ಕೆಲಸ ಮಾಡುವವನು, ಕಠಿಣ ಶ್ರಮ ಪಡುವವನು, ಶ್ರಮಕ್ಕೆ ತಕ್ಕ ಫಲಕ್ಕಾಗಿ ಕಾಯುವವನು ಆಗಿರಬೇಕು. ಬೀಜ ಬಿತ್ತೋದಕ್ಕೆ ಮುಂಚೆ ಅವನು ನೆಲವನ್ನ ಹಗಿಬೇಕು, ಹೆಂಟೆಯನ್ನ ಹೊಡಿಬೇಕು, ಕಲ್ಲುಗಳನ್ನ ತೆಗೆದು ಹಾಕಬೇಕು, ಆ ನೆಲವನ್ನ ಹದ ಮಾಡಬೇಕು, ಬೆವರು ಸುರಿಸಬೇಕು. ಅನಂತರ ಬೀಜ ಬಿತ್ತಿ ಆ ಬೀಜವನ್ನು ಚಿಗುರೊಡೆದು ಮೊಳಕೆ ಹೊಡೆದು ಅದು ಸಸಿಯಾಗಿ, ಗಿಡವಾಗಿ, ಮರವಾಗಿ ಫಲ ಕೊಡೋವರೆಗೂ ಅವನು ಕಾಯುವವನಾಗಿರಬೇಕು. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಈ ವ್ಯವಸಾಯಗಾರನ 2ನೇ ಗುಣ, ಅವನು ಯಾವ ಸಮಯದಲ್ಲೂ ಕೆಲಸ ಮಾಡೋದಕ್ಕೆ ಸಿದ್ಧನಾಗಿರಬೇಕು. ನನ್ನ ವಿಷಯ ಇವತ್ತು ಅಥ್ಲೆಟ್ ಅಲ್ಲ, ಓಟಗಾರ ಅಲ್ಲ. ನನ್ನ ವಿಷಯ ಇವತ್ತು ವ್ಯವಸಾಯಗಾರನು ಅಲ್ಲ. ನನ್ನ ವಿಷಯ ಇವತ್ತು ನಾವು ಕರ್ತನ ಸೈನಿಕರು. ಸೈನಿಕರಿಗೆ ಏನೇನು ಗುಣಲಕ್ಷಣಗಳಿರಬೇಕೆನ್ನುವುದನ್ನ ಸತ್ಯವೇದ ವಾಕ್ಯ ಏನ್ ನಮ್ಮನ್ನ ಎಚ್ಚರಿಸುತ್ತದೆ ಎನ್ನುವುದನ್ನ ನಿಮ್ಮ ಅರಿವಿಗೆ ತರುತ್ತೇನೆ. ನೀವಿವತ್ತು ಸ್ತೋತ್ರ ಹೇಳಿದ್ರು, ಸ್ತೋತ್ರ ಹೇಳದೆ ಹೋದ್ರು, ಒಂದು ಮಾತ್ರ ದಿಟ, ಒಂದು ಮಾತ್ರ ಸತ್ಯ. ನಾವು ಆತ್ಮಿಕರಾಗಿದ್ರೆ ಆತ್ಮಿಕ ಯುದ್ಧ ನಮಗೆ ದೇವರು ಕೊಟ್ಟಿದ್ದಾನೆ. ಯುದ್ಧಕ್ಕೆ ಸಿದ್ಧರಾಗಬೇಕಾಗಿರುವ ಸೈನಿಕರನ್ನ ಎಚ್ಚರಿಸುವ ಜವಾಬ್ದಾರಿ ಪರಿಶುದ್ಧಾತ್ಮನು ಮಾಡ್ತಾ ಇದ್ದಾನೆ. ಅದಾದ ಕಾಲಘಟ್ಟಗಳಲ್ಲಿ ಅದನ್ನ ಕೃತ್ಯವಾಗಿ ಯಾವ ಅಡೆತಡೆ ಇಲ್ಲದೆ ಪರಿಶುದ್ಧಾತ್ಮನು ಎಚ್ಚರಿಸಬೇಕಾದವರನ್ನ ಎಚ್ಚರಿಸುತ್ತಿದ್ದಾನೆ. ಇವತ್ತು NBAG ಸಭೆಯ ಮೂಲಕ ಅದೇ ಸಂದೇಶವನ್ನ ಪರಿಶುದ್ಧಾತ್ಮನು ಕೊಡ್ತಾ ಇದ್ದಾನೆ. ಕಿವಿ ಉಳ್ಳವನು ಕೇಳಲಿ, ಅನುಸರಿಸುವವರು ಅನುಸರಿಸಲಿ. ಯುದ್ಧ ಎಲ್ಲ ಕಡೆ ಇದೆ. ಅಪೊಸ್ತಲನಾದ ಪೌಲನು ತಾನು ತಿಮೋಥಿಯನಿಗೆ ಬರೆಯುವಾಗ ಹೀಗೆ ಹೇಳ್ತಾ ಇದ್ದಾನೆ, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನ ಅನುಭವಿಸು. ಕ್ರಿಸ್ತ ಯೇಸುವಿಗೆ ಒಳ್ಳೆ ಸೈನಿಕನಂತೆ. ಕೆಟ್ಟ ಸೈನಿಕರು ಇದ್ದಾರೆ, ಒಳ್ಳೆ ಸೈನಿಕರು ಇದ್ದಾರೆ. ನೀನಾದರೂ ಮಗನಾದ ತಿಮೋಥಿಯನೇ, ನೀನಾದರೂ ಒಳ್ಳೆಯ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನ ಅನುಭವಿಸು. ಶ್ರಮೆಯನ್ನ ಅನುಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿದ ಆತನನ್ನು ಮೆಚ್ಚಿಸಿಕೊಳ್ಳುವುದಕ್ಕೆ ಅವನು ಪ್ರಯಾಸ ಪಡುತ್ತಿರುವವನಲ್ಲವೇ? ಇವತ್ತು ಇದರ ಒಳಗಡೆ ಬಂದಿರುವ ಪ್ರೀತಿಯ ದೇವ ಮಕ್ಕಳೇ, ನಿಮಗೆ ಗೊತ್ತೋ ಗೊತ್ತಿಲ್ಲದೆ
ಸೈನ್ಯದಲ್ಲಿ ಸೇರಲ್ಪಟ್ಟಿದ್ದೀರಾ. ಸೈನ್ಯ ಅಂದಾಗ ನಿಮಗೆ ಆಶ್ಚರ್ಯವಾಗಬಹುದು. ದೇವರ ಸಭೆ ಒಂದು ಸೈನ್ಯವಾಗಿದೆ. ದೇವರು ತನ್ನ ಸಭೆಯನ್ನ ಸೈನ್ಯವಾಗಿ ಕಟ್ಟುತ್ತಾ ಇದ್ದಾನೆ. ಏತಕ್ಕೋಸ್ಕರ ಕಟ್ಟುತ್ತಾ ಇದ್ದಾನೆ? ಅಂಧಕಾರ ಶಕ್ತಿಗಳಿಗೆ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಬಂದಾಗ ಅದರ 10ನೇ ವಚನದಿಂದ ಗಮನಿಸುವಾಗ ನಾವು ಅಲ್ಲಿ ಹೀಗೆ ಗಮನಿಸುತ್ತೇವೆ. ಕಡೆ ಮಾತೇನೆಂದರೆ ಕರ್ತನಲ್ಲೂ ಆತನ ಅತ್ಯಧಿಕವಾದಂತ ಶಕ್ತಿಯಲ್ಲೂ ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಯಾಕಂದ್ರೆ ಒಂದು ಕಠಿಣವಾದ ಕಾಲ ಬರುತ್ತಾ ಇದೆ. ಆ ಕಠಿಣವಾದ ಕಾಲವನ್ನ ಎದುರಿಸಿ ನಿಲ್ಲೋದಕ್ಕೆ ನೀವುಗಳು ಸರ್ವಾಯುಧವನ್ನ ಧರಿಸಿಕೊಳ್ಳುವವರಾಗಿರಬೇಕು. ನಿಮಗೆ ಕಣ್ಣಿಗೆ ಕಾಣುವ ಒಂದು ಮಂಡಳ ಇದೆ, ಕಣ್ಣಿಗೆ ಕಾಣದೇ ಇರುವ ಮತ್ತೊಂದು ಮಂಡಳ ಇದೆ. ಕಣ್ಣಿಗೆ ಕಾಣುವ ಶತ್ರುಗಳಿದ್ದಾರೆ, ಕಣ್ಣಿಗೆ ಕಾಣದೇ ಇರುವ ಶತ್ರುಗಳಿದ್ದಾರೆ. ಕಣ್ಣಿಗೆ ಕಾಣದೇ ಇರುವ ಶತ್ರುಗಳಿಗೆ ವಿರುದ್ಧವಾಗಿ ಹೋರಾಟ ಮಾಡುವ ಹೋರಾಟದ ಹೆಸರು ಆತ್ಮಿಕವಾದ ಯುದ್ಧ ಎಂದು ನಾವು ಕರೆಯುವಂತರಾಗಿದ್ದೇವೆ. ಪೌಲನು ಹೀಗೆ ಹೇಳ್ತಾನೆ, ನಿಮ್ಮನ್ನು ಕರೆದಿರುವುದು ಮನುಷ್ಯ ಮಾತ್ರದವರ ಸಂಗಡ ಹೋರಾಟ ಮಾಡೋದಕ್ಕೆ ಅಲ್ಲ. ನಿಮ್ಮನ್ನು ಕರೆದಿರುವುದು ರಾಜತ್ವಗಳಿಗೆ ವಿರುದ್ಧವಾಗಿ, ಅಧಿಕಾರಿಗಳಿಗೆ ವಿರುದ್ಧವಾಗಿ, ಅಂಧಕಾರ ಶಕ್ತಿಗಳಿಗೆ ವಿರುದ್ಧವಾಗಿ, ಆಕಾಶ ಮಂಡಲದಲ್ಲಿರುವಂತ ದುರಾತ್ಮ ಸೇನೆಗಳಿಗೆ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ನಿಮ್ಮನ್ನ ದೇವರು ಕರೆದವನಾಗಿದ್ದಾನೆ. ಅದು ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ. ನಿಮ್ಮನ್ನು ಕರೆದಿರುವವನು ನಂಬಿಗಸ್ತನು. ನಿಮ್ಮನ್ನ ಕರೆದಿರುವವನು, ನಿಮ್ಮನ್ನ ಸೇರಿಸಿಕೊಂಡಿರುವವನು. ಈ ಸಭೆ ಒಳಗಡೆ ಬಂದಿರುವ ನೀವುಗಳು ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೋಗೋದಲ್ಲ ದೇವರ ಚಿತ್ತ. ನೀವು ಇದರ ಒಳಗಡೆ ಇರುವ ಪ್ರತಿ ಒಬ್ಬೊಬ್ಬರು ಯುದ್ಧ ವೀರರುಗಳಾಗಿರಬೇಕು. ಅವನ ಬತ್ತಳಿಕೆಯಲ್ಲಿ ನುಣುಪಾದ ಬಾಣವಾಗಿ ಅವನು ನಿನ್ನನ್ನು ಮರೆ ಮಾಡಿ ಇಟ್ಟಿದ್ದಾನೆ. ಯಾತಕ್ಕೋಸ್ಕರ? ಯುದ್ಧ ಕಾಲದಲ್ಲಿ ನಿನ್ನನ್ನು ಉಪಯೋಗಿಸೋದಕ್ಕೋಸ್ಕರ. ಸ್ತೋತ್ರ. We are in the spiritual warfare. ದೇವರು ನಮ್ಮನ್ನು ಅದಕ್ಕಾಗಿ ಸಿದ್ಧ ಮಾಡ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೂ, ನಾವು ಲೋಕದಲ್ಲಿ ಇರುವುದಾದರೂ ಲೋಕ ಪ್ರಕಾರ ಯುದ್ಧ ಮಾಡುವವರಲ್ಲ. ನಾವು ಲೋಕದಲ್ಲಿ ಇರೋದಾದರೂ ಲೋಕ ಸಂಬಂಧವಾದಂತ ಹೋರಾಟ ಮಾಡುವವರು, ಯುದ್ಧ ಮಾಡುವವರಲ್ಲ. ನಮ್ಮ ಆಯುಧಗಳು ಲೋಕ ಸಂಬಂಧವಾದ ಆಯುಧವೂ ಅಲ್ಲ. ನಮ್ಮ ಆಯುಧ ಕೋಟೆ ಕೊತ್ತಲಗಳನ್ನ ಕೆಡವಿ ಹಾಕೋದಕ್ಕೆ ಸಾಮರ್ಥ್ಯ ಉಳ್ಳಂತಹ ಆಯುಧವನ್ನ ಪರಿಶುದ್ಧಾತ್ಮನು ನಮಗೆ ದಯಪಾಲಿಸಿದ್ದಾನೆ. ಅದು ಉಳ್ಳವರು ಮಾತ್ರ ದೇವರಿಗೆ ಸ್ತೋತ್ರ ಹೇಳಲಿ. ಅಲ್ಲೆಲೂಯ. ಶತ್ರುವಿಗೆ ವಿರುದ್ಧವಾಗಿ ನಿಲ್ಲೋದಕ್ಕೆ ನಿನಗೆ ಬಲ ಇಲ್ಲ, ಆದರೆ ಬಲಪಡಿಸುವವನು ನಿನ್ನ ಒಳಗಡೆ ಇರುವವನಾಗಿದ್ದಾನೆ. ಅಲ್ಲೆಲೂಯ. ಅವರ ಈಟಿ ಕತ್ತಿಗಳೊಂದಿಗೆ ಬರುವಾಗ ನೀನು ಸ್ತೋತ್ರದೊಂದಿಗೆ ಬರುತ್ತೀಯ. ನಿನಗೆ ವಿರುದ್ಧವಾಗಿ ಯೆರಿಕೋವುಗಳು ನಿಲ್ಲುವಾಗ ಅದನ್ನು ಬೀಳಿಸೋದಕ್ಕೆ ಯಾವ ಆಯುಧವೂ ಬೇಡ, ಸ್ತೋತ್ರ ಎಂಬ ಆಯುಧ ಸಾಕು. ನಂಬುವರು ಮಾತ್ರ ಆಮೇಲೆ ಹೇಳಲಿ. ಕಮಾನ್ ಚರ್ಚ್, ಗೆಟ್ ರೆಡಿ. ಹಾಲೆಲೂಯ. ಇದರ ಒಳಗಡೆ ಇರುವವರು ತೂಗುಡಿಸುವವರಲ್ಲ, ಇದರ ಒಳಗಡೆ ಇರುವವರು ಸೈನಿಕರು. ಸಂಬಡಿ ಶೌಟ್, ನಾನೊಬ್ಬ ಸೈನಿಕನು. ಸ್ತೋತ್ರ. 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ, ಮಗನಾದ ತಿಮೋಥಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು. ಹಾಗಾದ್ರೆ ಪ್ರತಿಯೊಂದು ಕ್ರೈಸ್ತರಿಗೂ, ನೀನು ಕ್ರಿಸ್ತವನಾದರೆ, ನೀನು ಕ್ರಿಸ್ತಿಯಾನಿ ಆದರೆ, ಕ್ರಿಸ್ತನ ಅನುಯಾಯಿ ಆದರೆ, ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವವನಾದರೆ ನಿನಗೊಂದು ದಿವ್ಯ ಯುದ್ಧ ಇರುವಂತದಾಗಿದೆ. ಏನಪ್ಪ, ಈಗ ತಾನೇ ಒಂದು ಯುದ್ಧ ಮುಗಿಸ್ಕೊಂಡು ಇಲ್ಲಿ ಬಂದ್ರೆ ಇಲ್ಲೂ ಯುದ್ಧ ಅಂತ ಇದ್ದಾರೆ ಅಂತ. ಅಲ್ಲಲೂಯ್ಯ. ಇದು ಆ ಯುದ್ಧ ಅಲ್ಲ, ಇದು ಆತ್ಮಿಕ ಯುದ್ಧವಾಗಿರುತ್ತದೆ. ದೇವರ ವಾಕ್ಯ ಹೇಳ್ತದೆ, ಪೌಲನ್ ಹೇಳ್ತಾ ಇದ್ದಾನೆ, ಕ್ರೈಸ್ತರ ದಿವ್ಯ ಯುದ್ಧ ಯಾರು ಮಾಡಬೇಕು? ನೀನು ಮಾಡಬೇಕು. ಏನಕ್ಕೆ ಮಾಡಬೇಕು? ನಿನ್ನ ಮೇಲೆ ಒಂದು ವಾಗ್ದಾನ ಇರೋದಕ್ಕೆ ಮಾಡಬೇಕು. ವಾಗ್ದಾನ ಇರೋರು ಮಾತ್ರ ಸ್ತೋತ್ರ ಹೇಳಿದ್ರೆ ಆಯ್ತು.
ಸ್ತೋತ್ರ ಸ್ತೋತ್ರ. ಗಮನಿಸ್ರಿ, ಪೌಲನು ಹೇಳ್ತಾ ಇದ್ದಾನೆ ತಿಮೋತಿಯನಿಗೆ, ಮತ್ತೊಮ್ಮೆ ಗಮನಿಸ್ರಿ. ಎಸ್, ಮಗನಾದ ತಿಮೋತಿಯನೇ, ಮಗನಾದ ತಿಮೋತಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ. ಇದರ ಒಳಗಡೆ ಕೆಲವರ ಒಳಗಡೆ ದೇವರ ಆತ್ಮನ ಪ್ರವಾದನೆಯ ಶಬ್ದಗಳನ್ನ ಕೂಗಿ ಹೇಳಿದ್ದಾನೆ. ಅದು ಉಳ್ಳವರು ಮಾತ್ರ ಆಮೇಲೆ ಹೇಳ್ರಿ. ನಿಮಗೆ ವಾಗ್ದಾನ ಇದೆಯಾ? ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ್ದಾನ? ದೇವರ ಆಲೋಚನೆ ಕೊಟ್ಟಿದ್ದಾನ? ಗಟ್ಟಿಯಾಗಿ ಹೇಳ್ರಿ, ನನಗೆ ಒಂದು ಆಲೋಚನೆ ಇದೆ. ದೇವರು ನನ್ನನ್ನ ಶಿರಸ್ಸನ್ನಾಗಿ ಮಾಡ್ತೀನಿ, ಅಲ್ಲದೆ ಉನ್ನತವಾಗಿ ಆಶೀರ್ವಾದ ಮಾಡ್ತೇನೆ. ಅನೇಕ ವಾಗ್ದಾನಗಳನ್ನು ದೇವರು ಕೊಟ್ಟಿದ್ದಾನೆ. ಕೃಪಾವರಗಳ ಕುರಿತು ಹೇಳಿದ್ದಾನೆ, ಮಿನಿಸ್ಟ್ರಿಯ ಕುರಿತು ಹೇಳಿದ್ದಾನೆ, ಅಭಿಷೇಕದ ಕುರಿತು ಹೇಳಿದ್ದಾನೆ, ಮಕ್ಕಳ ಕುರಿತು ಹೇಳಿದ್ದಾನೆ. ಈ ವಾಗ್ದಾನಗಳನ್ನೆಲ್ಲ ಅಲ್ಲಲ್ಲಿ ಮರ್ತೋಗಿರ್ಬೇಕು. ಅಲ್ಲದೆ ಅದಕ್ಕೆ ನೀವು ಸ್ತೋತ್ರ ಹೇಳ್ತಾ ಇಲ್ಲ, ಆದ್ರೆ ನೆನೆಸ್ಕೊಳ್ಳುವ ಒಂದು ಗುಂಪಿನ ಜನ ಇದ್ದಾರೆ. ನಿನಗೆ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನೆನೆಸಿ. ಸ್ತೋತ್ರ, ಹಲ್ಲೆಲೂಯ ಹಲ್ಲೆಲೂಯ. ನಿನ್ನ ಪ್ರಾಯ ನೋಡಿದ್ರೆ, ನಿನ್ನ ಹಲ್ಲೆಲೂಯ, ನಿನ್ನ ವಾಗ್ದಾನಗಳನ್ನು ನೆನಪು ಮಾಡಿಕೊಂಡ್ರೆ, ನೀನು ಯಾವತ್ತೋ ನಿನ್ನ ವಾಗ್ದಾನಗಳನ್ನು ಹಿಡಿಬೇಕಾಗಿತ್ತು, ಇವತ್ತು ಹಿಡಿಯಕ್ಕಾಗ್ಲಿಲ್ಲ. ಅದಕ್ಕೆ ನಿನಗೆ ಈ ಮೆಸೇಜ್ ಹೇಳ್ತಾ ಇರೋದು. ಇವತ್ತು ನೀನು ಎಚ್ಚರಗೊಳ್ಳಬೇಕು. ನಿನ್ನನ್ನು ನೆನಪಿಗೆ ತರೋದಕ್ಕೋಸ್ಕರ ಈ ಸಂದೇಶ ಕೊಡ್ತಾ ಇದ್ದೇನೆ. ಮಗನಾದ ತಿಮೋತಿಯನೇ, ನಿನಗೆ ಮುಂಚೆ ಉಂಟಾದ ವಾಗ್ದಾನಗಳನ್ನ ನೆನಪಿಗೆ ತಂದುಕೊಂಡು ತಿಳಿಸ್ತಾ ಇರೋಂತ ಮಾತು. ಪ್ರವಚನ ಕೇಳಿದಾಗ ಕೆಲವರು ಟುಸ್ ಪಟಾಕಿ, ಆದ್ರೆ ಕೆಲವರು ಒಳಗಡೆ ಧೈರ್ಯ ಉಳ್ಳವ್ರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಕೆಲವರು ಪ್ರವಚನ ಕೇಳಿದ್ರೆ ಆಯ್ತು, ಅವತ್ತಿಂದ ಪ್ರಾರ್ಥನೆ ಮುಂಚೆ ಇದ್ದಿದ್ದೆಲ್ಲ ಹೋಯ್ತು. ಆದ್ರೆ ಪ್ರವಚನ ನಿನ್ನನ್ನು ಅಲ್ಲಲ್ಲಿ ನಾಶ ಮಾಡೋದಲ್ಲ, ಪ್ರವಚನ ನಿನ್ನನ್ನು ಅಭಿವೃದ್ಧಿ ಮಾಡುವಂಥದ್ದು. ನಾನು ಇವತ್ತು ಬೆಳಿಗ್ಗೆ ಮಲಯಾಳಂ ಸರ್ವಿಸ್ ನಲ್ಲಿ ಈಗ ಹೇಳಿದೆ, ಅವ್ರ ಹತ್ರ ಈಗ ಹೇಳಿದೆ, ಪ್ರವಾದನೆ ಅಂದ್ರೆ 3 ಕಾರ್ಯ ಇರುತ್ತೆ. ಅದರಲ್ಲಿ ಅಲ್ಲಿ ಎಕ್ಸಾಲ್ಟೇಷನ್ ಇರುತ್ತೆ, ಅಲ್ಲಿ ಎಡಿಫಿಕೇಶನ್ ಇರುತ್ತೆ, ಅಲ್ಲಿ ಕಂಫರ್ಟ್ ಇರುವಂತದ್ದಾಗಿರುತ್ತೆ. ಅದು ನಿನ್ನನ್ನು ಸಂತೈಸುತ್ತೆ, ನಿನ್ನನ್ನು ಅಭಿವೃದ್ಧಿ ಮಾಡುತ್ತೆ, ನಿನ್ನನ್ನು ತಿದ್ದುವಂತದ್ದಾಗಿರುತ್ತದೆ. ಅಲ್ಲೆಲೂಯ. ಆ ಪ್ರವಾದನೆಗಳನ್ನು ನೆನಪಿಗೆ ತಂದುಕೊಂಡು ನಿನ್ನನ್ನು ಅಭಿವೃದ್ಧಿ ಮಾಡಬೇಕಂತ ದೇವರ ಚಿತ್ತ ಇರುವಾಗ ಅದನ್ನು ಅಡ್ಡಪಡಿಸುವ, ನಿನ್ನ ಕಣ್ಣಿಗೆ ಕಾಣದೇ ಇರುವ ದುರಾತ್ಮ ಶಕ್ತಿಗಳಿದೆ. ಅದಕ್ಕೋಸ್ಕರನೇ ದೇವರು ಹೇಳ್ತಾ ಇದ್ದಾನೆ, ಅದನ್ನು ನೀನು ಗಳಿಸಬೇಕಾದ್ರೆ ನೀನು ನಿದ್ದೆ ಮಾಡುವ ಗುಂಪಲ್ಲ, ನೀನು ಸೈನಿಕನಾಗಿ, ಒಳ್ಳೆ ಸೈನಿಕನಾಗಿ ದಿವ್ಯ ಯುದ್ಧ ಮಾಡಬೇಕು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓದಿ ಓದಿ ಓದಿ. ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪನೆ ಮಾಡುತ್ತೇನೆ. ಪ್ರವಾದನೆ ನಿನ್ನ ಧೈರ್ಯ ಪಡಿಸೋದ. ನಿನ್ನ ವಾಗ್ದಾನ ಇದ್ರೆ ನಿನ್ನ ಧೈರ್ಯ ಇರುತ್ತೆ. ಇವನ್ಗೆ ಏನಯ್ಯ ಇಷ್ಟೊಂದು ಎಗರಾಡ್ತಾನೆ ಅಂದ್ರೆ ಅವನಿಗೆ ಹೇಳು, ಹಲೋ, ನೀನು ಈಗ ನನ್ನ ಅವಸ್ಥೆ ನೋಡ್ತಾ ಇದೆಯಾ, ನಾನು ನನ್ನ ಭವಿಷ್ಯ ನೋಡ್ತಾ ಇದ್ದೀನಿ ಅಂತ. ನೀನು ಎಗರಾಡೋದಕ್ಕೆ, ನಿನ್ನನ್ನು ದೇವರು ಇಷ್ಟವರೆಗೂ ಧೈರ್ಯವಾಗಿ ನಿಲ್ಲಿಸೋದಕ್ಕೆ ಕಾರಣ ನಿನ್ನ ಫ್ಯೂಚರ್ ನಿನಗೆ ಗೊತ್ತಿರೋದ್ರಿಂದ, ನಿನ್ನ ಭವಿಷ್ಯ ನಿನಗೆ ಗೊತ್ತಿರೋದ್ರಿಂದ. ಭವಿಷ್ಯ ಗೊತ್ತಿರೋರು ಮಾತ್ರ ಆಮೇಲೆ ಹೇಳ್ರಿ, ನನ್ನ ಭವಿಷ್ಯ ಶತ್ರುವಿನ ಕೈಯಲ್ಲ, ಶತ್ರು ಚೆಂಡಾಡಕ್ಕುಳ್ಳದಲ್ಲ. ನನ್ನ ಭವಿಷ್ಯ ಅಖಿಲಾಂಡಗಳನ್ನು ನಿರ್ಮಿಸಿದ ದೇವರ ಕೈಯಲ್ಲಿ ಇರೋದ್ರಿಂದ ಆ ಭವಿಷ್ಯ ನನಗೆ ಗೊತ್ತಿದೆ. ನಾನು ಕೆಳಗಿನವನಾಗಿರೋದಿಲ್ಲ, ನನ್ನನ್ನು ದೇವರ ಮೇಲಿನವನಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ನನ್ನ ಭವಿಷ್ಯ ನನಗೆ ಗೊತ್ತಿರೋದ್ರಿಂದ ಈ ಸ್ತೋತ್ರ ಹೇಳುತ್ತೇನೆ, ನಾನು ಆರಾಧನೆ ಮಾಡುತ್ತೇನೆ, ನಾನು ಪ್ರಾರ್ಥನೆ ಮಾಡುತ್ತೇನೆ. ಕಾರಣ ಏನು? ಕ್ರೈಸ್ತರ ದಿವ್ಯ ಯುದ್ಧಕ್ಕಾಗಿ. ಒಂದು ತಿಮೋತಿ 6:12. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ಅದು ಇಲ್ಲದೆ ಇರೋರು ಮಾಡಬೇಡ್ರಿ. ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟ. ಇದು ಸಾಧಾರಣ ಹೋರಾಟ ಅಲ್ಲ, ಇದು ಶ್ರೇಷ್ಠ ಹೋರಾಟ. ಯಾಕೆ ಉಪವಾಸ? ಶ್ರೇಷ್ಠ ಹೋರಾಟ. ಯಾಕೆ ಪ್ರಾರ್ಥನೆ? ಶ್ರೇಷ್ಠ ಹೋರಾಟ. ಯಾಕೆ ಸ್ತುತಿ? ಶ್ರೇಷ್ಠ ಹೋರಾಟ. ಮತ್ತೊಬ್ರು ಅವರೆಲ್ಲ ಸ್ತೋತ್ರ ಹೇಳಲ್ಲ, ನಾನು ಯಾಕೆ ಹೇಳ್ಬೇಕು? ಅವ್ರು ಹೇಳೋದು, ಅವ್ರು ಬಿಟ್ಟಿದ್ದು, ನೀನ್ ಮಾಡ್ತಾ ಇರೋ ಶ್ರೇಷ್ಠ ಹೋರಾಟ. ನಿನ್ನನ್ನು ಈ ಆಳಿಸ್ಲಿ, ನಿನ್ನನ್ನು ನಿಂದಿಸೋರು ನಿಂದಿಸ್ಲಿ, ನಿನ್ನನ್ನು ಪರಿಹಾಸ್ಯ ಮಾಡೋರು ಮಾಡ್ತಾ ಇರ್ಲಿ. ನೀನು ಮಾಡ್ತಾ ಇರೋದು ಈ ದಿವ್ಯ ಯುದ್ಧದಲ್ಲಿ ಒಂದು ಶ್ರೇಷ್ಠ ಹೋರಾಟ. ಶ್ರೇಷ್ಠ ಹೋರಾಟ ಮಾಡೋರು ಇದ್ರ ಒಳಗಡೆ ಇದ್ದೀರಾ? ಏನ್ ಪಾತ್ರ ವ್ಯತ್ಯಾಸ?
ಸಾಧಾರಣ ಹೋರಾಟ, ಶ್ರೇಷ್ಠ ಹೋರಾಟ. ಹಂಗೂ ಇದೆಯಾ? ಹಂಗೂ ಇದೆ. ಸಾಧಾರಣ ಹೋರಾಟ. ಅವ್ರ ಗಿಂಟ್ರು, ಅವ್ರು ನನ್ನನ್ನು ಪರ್ಚಿದ್ರು, ಅವ್ರು ನನ್ನನ್ನು ಮುಖ ಕೊಡ್ಲೇ ಇಲ್ಲ, ಅವ್ರು ನಂಗೆ ಸ್ತೋತ್ರ ಹೇಳಲೇ ಇಲ್ಲ, ಹಂಗ್ ತಿರ್ಸ್ಕೊಂಡು ಸಾಧಾರಣ ಹೋರಾಟ. ಅದು ಯಾರ ಸಂಗಡ ಇರೋದು? ಮನುಷ್ಯ ಮಾತ್ರದವರ ಸಂಗಡ. ಆದ್ರೆ ದೇವರ ವಾಕ್ಯ ಹೇಳುತ್ತದೆ, ನೀನು ಮನುಷ್ಯ ಮಾತ್ರದವರ ಸಂಗಡ ಹೋರಾಟ ಮಾಡೋದಕ್ಕಲ್ಲ, ಕ್ರಿಸ್ತನ ಸೈನ್ಯದಲ್ಲಿ ನಿನ್ನನ್ನು ಸೇರಿಸಿರೋದು. ಸೈನಿಕರು ಮಾತ್ರ ಸ್ತೋತ್ರ ಹೇಳಿದ್ರೆ ಸಾಕು, ಸೈನಿಕರು ಮಾತ್ರ ಸ್ತೋತ್ರ ಹೇಳಿದ್ರೆ ಸಾಕು. ನಿನ್ನನ್ನು ದೇವರು ಕರೆದಿರೋದು ಒಳ್ಳೆಯ ಶ್ರೇಷ್ಠ ಹೋರಾಟವನ್ನ ಮಾಡೋದಕ್ಕೆ. ಒಳ್ಳೆಯ ಶ್ರೇಷ್ಠ ಹೋರಾಟ ಮಾಡುವವರು ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ನನ್ನ ಲೈಫ್ ನಲ್ಲಿ ಏನೆಲ್ಲ ಬಂದ್ರು ಸರಿ, ನಾನು ಹೋರಾಡ್ತಾ ಇರೋದು ಶ್ರೇಷ್ಠ ಹೋರಾಟ. ಹೋರಾಟ ಬಂದ್ರೆ ಕೆಲವು ಬಿಟ್ಟು ಓಡೋಗ್ಬಿಡ್ತಾರೆ. ಅವ್ರಿಗೆಲ್ಲ ಸುಖವಾಗಿದ್ರೆ ಅಲ್ಲ ನಾನಿದ್ದೀನಿ ಅಂತ ಬರ್ತಾರೆ. ಕಷ್ಟ ಬಂದ್ರೆ ಬಿಟ್ಟು ಓಡೋಗ್ಬಿಡ್ತಾರೆ. ಸ್ತೋತ್ರ. ಆಮೇಲೆ ನಿನ್ನನ್ನು ಕರೆದಿರೋ ಶ್ರೇಷ್ಠ ಹೋರಾಟ ಮಾಡೋದಕ್ಕೆ. ಓದ್ರಿ ಆ ಭಾಗ ಓದ್ರಿ. ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು. ನಿನ್ನ ಕರೆದಿರೋದು ಏನು ಗೊತ್ತಾ? ಹಲೋ, ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೆಂಗೋ ನಾನು ಆ ಸಭೆ ಮೆಂಬರ್ ಆಗಿದೆ ಅಂತ ಹೇಳಿ ಕಡೆ ಕಣ್ಣು ಮುಚ್ಚೋಕ್ಕಲ್ಲ. ನಿನ್ನನ್ನ ದೇವರು ಕರೆದಿರೋದು ಒಂದು ನಿತ್ಯ ಜೀವ ಇದೆ ನಿನಗೆ. ನಶಿಸಿ ಹೋಗುವ ಬೀಜದಿಂದ ಅಲ್ಲ ಅದು ಉಂಟಾಗಿದ್ದು, ನಶಿಸದೇ ಇರುವ ಬೀಜದಿಂದ ದೇವರು ನಿನ್ನನ್ನು ಅವನು ಮರಳಿ ಪಡೆದವನಾಗಿದ್ದಾನೆ. ಅದು ಎತ್ತಕ್ಕೋಸ್ಕರ, ನಿತ್ಯ ಜೀವದ ಕಡೆ ನಿನ್ನನ್ನು ನಡೆಸೋದಕ್ಕೋಸ್ಕರ. ಆ ನಿತ್ಯ ಜೀವ ನೀನು ಪಡೆಯಬೇಕಾದ್ರೆ ಕಡೆವರೆಗೂ ನೀನು ಒಳ್ಳೆಯ ಹೋರಾಟ, ಶ್ರೇಷ್ಠ ಹೋರಾಟ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈನಿಕರು ಎಲ್ಲರ ರೀತಿಯಲ್ಲಿ ಅಲ್ಲ. ನಮ್ಮ ದೇಶದಲ್ಲಿ ಸಾಧಾರಣ ಪ್ರಜೆಗಳಿದ್ದಾರೆ, ಸೈನಿಕರಿದ್ದಾರೆ. ಸಾಧಾರಣ ಪ್ರಜೆಗಳಿಗೆ ಇಲ್ಲದೆ ಇರುವಂತ ಫೆಸಿಲಿಟಿ ಸೈನಿಕರಿಗೆ ಸರ್ಕಾರ ಕೊಟ್ಟಿದೆ. ಸ್ತೋತ್ರ ಬರಲಿಲ್ಲ. ಅವ್ರು ರಿಟೈರ್ಡ್ ಆದ್ರೂ ಅವ್ರ ಆಫೀಸರ್ ಆಗ್ತಾರೆ. ಆರ್ಮಿಯಲ್ಲಿ ರಿಟೈರ್ಮೆಂಟ್ ತಗೊಂಡ್ರೆ ಇಲ್ಲಿ ಕಂಪನಿಯವರು ಕರೆದು ಕೆಲಸ ಕೊಡ್ತಾರೆ. ಅವ್ರಿಗೆ ಅಲ್ಲೂ ಪೆನ್ಷನ್, ಇಲ್ಲೂ ಸಂಬಳ. ನಿಮ್ಗೆ ಸ್ತೋತ್ರ ಬರಲಿಲ್ಲ ನೋಡ್ರಿ. ನೀವು ಸಾಧಾರಣ ವ್ಯಕ್ತಿ ಅಲ್ಲ, ನೀವು ಶ್ರೇಷ್ಠರಾಗಿದ್ದೀರಾ. ಆಮೇಲೆ ಸಾಧಾರಣ ವ್ಯಕ್ತಿ ಅಲ್ಲದೆ ಇರೋದ್ರಿಂದ ಸಾಧಾರಣ ಜೀವಿತಕ್ಕೆ ಕೈ ಹಾಕಬೇಡ್ರಿ. ಸಾಧಾರಣವಾದದನ್ನ ಯೋಚನೆ ಮಾಡಬೇಡ್ರಿ. ಸಾಧಾರಣವಾದದಕ್ಕೆ, ತುಚ್ಛವಾದದಕ್ಕೆ ನಿಮ್ಮ ಮನಸ್ಸನ್ನ ಕೊಡಬೇಡ್ರಿ. ಅಮೂಲ್ಯವಾದದನ್ನ ದೇವರು ನಿನಗಾಗಿ ಸಿದ್ಧ ಮಾಡಿರೋದ್ರಿಂದ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸೈತಾನನು ನಿಮಗೆ ವಿರುದ್ಧವಾಗಿ ತಂತ್ರಗಳನ್ನು ಎಣಿತಾ ಇರ್ತಾನೆ, ಆಲೋಚನೆಗಳು ಮಾಡ್ತಾನೆ ಇರ್ತಾನೆ. ಯೇಸು ಸ್ವಾಮಿಗೆ ವಿರುದ್ಧವಾಗಿ ಜನ ಎದ್ರು ಬೊಬ್ಬೆ ಹೊಡೆದ್ರು, ಇವನು ಬೆಲ್ಸೆಬೂಬನ ಶಕ್ತಿಯಿಂದ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ. ಯೇಸು ಸ್ವಾಮಿ ಅವರಿಗೆ ಸರಿಯಾಗಿ ಉತ್ತರ ಕೊಟ್ನು. ಅದಂಗೆ ಸೈತಾನ್ಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾನ? ಮಾಡಕ್ಕಾಗಲ್ಲ. ದೇವರು ಒಂದು ಸೈನ್ಯವನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಆ ಸೈನ್ಯ ಸಾಧಾರಣವಾದ ಸೈನ್ಯ ಅಲ್ಲ. ನನಗೆ ಈ ಮಾತು ಹೇಳಿದಾಗ ಗಿದಿಯೋನನ ಚರಿತ್ರೆ ನೆನಪಿಗೆ ಬರುತ್ತೆ. ಗಿದಿಯೋನನ್ನ ಕೂಡ್ಕೊಂಡಿದ್ದಂತ ಜನರ ಸಂಖ್ಯೆ ಎಷ್ಟಿತ್ತು ಗೊತ್ತಾ? 32,000 ಜನ. 32,000 ಜನ. ದೇವರು ಹೇಳಿದ್ರು, ಮಗನೇ ಗಿದಿಯೋನೇ, ನಾನೇನಾದ್ರೂ ಈ ಸೈನ್ಯನ ಕಳಿಸಿ ಇವ್ರು ಏನಾದ್ರೂ ಯುದ್ಧ ಮಾಡಿ ಗೆದ್ಬಿಟ್ರೆ ಇವರೆಲ್ಲ ಹೇಳ್ತಾರೆ ನಮ್ಮ ತೋಳ್ ಬಲದಿಂದ ಗೆದ್ವಿ ಅಂತ. ಅದಕ್ಕೆ ನಾನು ಫಿಲ್ಟರ್ ಮಾಡಕ್ ಹೋಗ್ತಾ ಇದ್ದೀನಿ ಅಂತ. ನೋಡ್ರಿ, ಸಭೆಯಲ್ಲೂ ದೇವ್ರು ಫಿಲ್ಟರ್ ಮಾಡ್ತಾ ಇರ್ತಾನೆ ಅವಾಗ. ನಾನ್ ಮಾಡಿದ್ರಿ ಅಂದಾಗ ದೇವ್ರು ಹೇಳ್ತಾನೆ, ಜಲ್ಡೆ ತಾಂಬಾ. ನೀ ಸ್ತೋತ್ರ ಹೇಳಲಿಲ್ಲ ಅಂದ್ರೆ ಜಲ್ಡೆ ತಾಂಬಾ. ದೇವ್ರ ಫಿಲ್ಟರ್ ಮಾಡ್ತಾರೆ. ಕಸ ಕಡ್ಡಿನೆಲ್ಲ ತೆಗೆದು ಎಸ್ಬಿಟ್ಟು ತಿರ್ಗಾ ಮರ ಚೆನ್ನಾಗಿರೋದನ್ನು ಉಪಯೋಗಿಸ್ತಾರೆ. 32,000 ಜನ ದೇವರಿಗೆ ಬೇಕಾಗಿಲ್ಲ. ಅದರಲ್ಲಿ ಬಲಹೀನರಾಗಿರೋರು, ಯುದ್ಧಕ್ಕೆ ಹೋಗಕ್ಕೆ ಇಷ್ಟ ಇಲ್ದಿರ ಇರೋರು ಮನೆಗೆ ಹೋಗ್ಲಿ ಅಂತ. ಸ್ತೋತ್ರ. 10,000 ಜನ ಫಿಲ್ಟರ್ ಆದ್ರು. ಆಮೇಲೆ ಸ್ತೋತ್ರ ಅಂದ್ರೆ ಯುದ್ಧ ಮಾಡಕ್ ಬರ್ದಿರ ಇರೋಲ್ಲ ಮನೆಗೆ ಹೋಗ್ರಿ ಅಂತ. ನನ್ನ ನೋಡ್ಬೇಡ್ರಿ, ದೇವರ ವಾಕ್ಯ ಹಂಗೆ ಬರ್ದಿರೋದು. ಯುದ್ಧ ಮಾಡಕ್ಕೆ ಸಾಮರ್ಥ್ಯ ಇಲ್ದಿರ ಇರೋರು, ಅದಕ್ಕಿಷ್ಟ ಇಲ್ದಿರ ಇರೋರು ಮನೆಗೆ ಹೋಗ್ರಿ ಅಂತ. 10,000 ಜನ ಫಿಲ್ಟರ್ ಆದ್ರು. ಇನ್ನ 22,000 ದೇವರು ಹೇಳಿದ್ರು, 22,000 ಕೊಟ್ರು ಇದು ಜಾಸ್ತಿ ಆಯ್ತು, ನನಗೆ 22,000 ಬೇಡ ಅಂತ. ಅದಕ್ಕೇನ್ ಮಾಡ್ಬೇಕು?
ದೇವರು ಯೋಚನೆ ಮಾಡಿದ್ರು, ಇನ್ನೊಂದು ಕೆಲಸ ಮಾಡ್ತೀನಿ, ಇವ್ರನ್ನೆಲ್ಲ ಅಲ್ಲಲ್ಲೂಯ ನೀರಿರೋ ಕಡೆ ಕರ್ಕೊಂಬನ್ರಿ, ನೀರಿರೋ ಕಡೆ ನನಗೆ ಬೇಕಾಗಿರೋರು ನಾನು ಆರಿಸ್ಕೋತೀನಿ. ಎಲ್ರು ಬಂದ್ರು, ಗಬ 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 ಅಂತ ನೀರು ಕುಡಿದ್ರು. ಸ್ತೋತ್ರ. ನೀರು ಗಬ ಗಬ ಅಂತ ಕುಡಿದ್ರು. ಯಾಕಂದ್ರೆ ಮರುಭೂಮಿಯಲ್ಲಿ ವಾಯ್ ಒಣಗೋಗ್ಬಿಟ್ಟಿತ್ತು. ಹೆಂಗ್ ಕುಡಿದ್ರು ಅಂದ್ರೆ ಕೆಲವರೆಲ್ಲ ಮೊಣಕಾಲು ಹಾಕೊಂಡು ಸ್ವಸ್ಥವಾಗಿ ಆರಾಮಾಗಿ ಕುಡಿತಾ ಇದ್ರು. ದೇವ್ರು ಹೇಳಿದ್ರು, ಇವರಿಂದ ಯುದ್ಧ ಮಾಡಕ್ಕಾಗಲ್ಲ, ಅವ್ರನ್ನ ಫಿಲ್ಟರ್ ಮಾಡು. ಇನ್ನ 300 ಜನ ಕೈಗೆ ನೀರು ತಗೊಂಡು ನಾಯಿ ನಕ್ಕದಂಗೆ ನಕ್ಕಿ ಕುಡಿದವರು, ಆ 300 ಜನ ಇದಾರಲ್ಲ, ಅವರಿಂದಲೇ ನಾನು ನಿಮಗೆ ಜಯವನ್ನ ತರ್ತೀನಿ ಅಂತ. ಸ್ತೋತ್ರ ಬರಲಿಲ್ಲ, ಸ್ತೋತ್ರ ಬರಲಿಲ್ಲ. God is preparing a army. ದೇವರು ಒಂದು ಸೈನ್ಯವನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಭಾನುವಾರ ಬಂದು ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೋಗೋರು ಎಲ್ಲರೂ ದೇವರು ಸೈನ್ಯದಲ್ಲಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಇದರ ಒಳಗಡೆ ಒಂದು ಗುಂಪಿನ ಜನ ಇದ್ದಾರೆ, ಯಾವ ಕಾಲದಲ್ಲೂ ಅವರು ಯುದ್ಧಕ್ಕೆ ತಯಾರಾಗಿರುವವರು, ಅಲ್ಲೆಲ್ಲ ಪ್ರಾರ್ಥನೆಗೆ ತಯಾರಾಗಿರುವವರು, ಹೋರಾಟಕ್ಕೆ ತಯಾರಾಗಿರುವವರು. ಅವರ ಮೊಣಕಾಲು ಹಾಕಿ ನೀರು ಕುಡಿಯೋರಲ್ಲ, ಅವರು ಎಚ್ಚರ ಉಳ್ಳವರು. ಶತ್ರು ಯಾವ ದಿಕ್ಕಿಂದ ಬರುತ್ತಾರೆ ಅನ್ನೋ ಎಚ್ಚರ ಉಳ್ಳವರು. ಸ್ತೋತ್ರ 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 ಸ್ತೋತ್ರ. ಯುದ್ಧಕ್ಕೆ ಹೋಗುವವರು ಸೈನ್ಯ ಸ್ವಂತ ಸಾಮರ್ಥ್ಯದಲ್ಲಿ ಆಶ್ರಯ ಇಡೋರಲ್ಲ. ನಿಜವಾದ ಸೈನಿಕರು ಅವರ ತೋಳ್ಬಲದಲ್ಲ, ಅವರು ಯೆಹೋವನ ಬಲದಲ್ಲಿ ಆಶ್ರಯ ಇಡುವವರು. ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯ 2ನೇ ವಾಕ್ಯ. 7ನೇ ಅಧ್ಯಾಯ 2ನೇ ವಾಕ್ಯ. ಆಗ ಯೆಹೋವನು ಗಿದ್ಯೋನನಿಗೆ, ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ, ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ, ಇವರ ಕೈಗೆ ಮಿದ್ಯಾರನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ. ನನಗೆ ಸರಿಯಾಗಿ ಕಾಣುವುದಿಲ್ಲ. ಒಪ್ಪಿಸಿಕೊಟ್ಟರೆ ಸ್ವಹಸ್ತದಿಂದಲೇ, ಸ್ವಹಸ್ತದಿಂದಲೇ ಅಂದ್ರೆ ಸ್ವ ಸಾಮರ್ಥ್ಯದಿಂದ, ಸ್ವಂತ ಬಲದಿಂದ, ಸ್ವಂತ ಹಣದಿಂದ, ಸ್ವಂತ ಯೋಗ್ಯತೆಯಿಂದ, ಸ್ವಂತ ಅಲ್ಲಲೂಯ ತಲೆ ಭಾರದಿಂದ. ಸ್ತೋತ್ರ. ಅದು ದೇವರಿಗೆ ಇಷ್ಟ ಇಲ್ಲ. ದೇವರಿಗೆ ತೋರಿಸ್ಬೇಕು, ಬಲಹೀನನ ಸಂಗಡ ಇದ್ದು ನಾನು ಬಲಿಷ್ಠನು ಎಂದು ದೇವರಿಗೆ ತೋರಿಸ್ಬೇಕು. ನನಗೆ ಬಲ ಇಲ್ಲ, ಆದ್ರೆ ನನ್ನಲ್ಲಿ ಇರುವವನಿಗೆ ಬಲ ಇದೆ. ಗಮನಿಸ್ರಿ. ಸ್ವಹಸ್ತದಿಂದಲೇ ನಮಗೆ ರಕ್ಷಣೆ ಉಂಟಾಯಿತೆಂದು ಹೆಚ್ಚಳಪಟ್ಟು ನನ್ನನ್ನು ಅಲಕ್ಷ್ಯ ಮಾಡಾರು, ನನ್ನನ್ನು ಅಲಕ್ಷ್ಯ ಮಾಡಾರು. ಆದುದರಿಂದ ಎಲ್ಲಾ ಜನರಿಗೆ ಕೇಳಿಸುವಂತೆ ಧೈರ್ಯವಿಲ್ಲದವರು, ಅಂಜುವವರು ಈ ಗಿಲ್ಯಾದ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಲಿ. ನೋಡ್ರಿ, ನಾನೇನಾದ್ರೆ ಬೇರೆ ಹೇಳಿದ್ನ? ಧೈರ್ಯ ಇಲ್ದಿರ ಇರೋರು ಆಗ್ಲೇ ಹೋಯ್ತು ಧೈರ್ಯ. ಅದಕ್ಕೆ ಕೇಳಿದಾಗ್ಲೆ ಧೈರ್ಯ ಇಲ್ಲದೆ ಇರುವವರು, ಅಂಚುವವರು, ಅವರು ಈ ಪರ್ವತ ಬಿಟ್ಟು, ಈ ಗಿಲ್ಯಾದ್ ಪರ್ವತ ಬಿಟ್ಟು ಮನೆಗೆ ಹೋಗ್ರಿ ಅಂತ. ಈ ಪರ್ವತಕ್ಕೆ ಬರೋರು ಯುದ್ಧ ಮಾಡೋದಕ್ಕೆ ಸ್ತೋತ್ರ ದಮ್ ಇರಬೇಕು ಅಂತ. ಹಲ್ಲೆಲೂಯ. ನಾನು ಹೇಳಿದ್ದು ಯುದ್ಧಕ್ಕೆ ಹೋಗುವ ಸೈನಿಕನು, ಆತ್ಮಿಕ ರಂಗದಲ್ಲಿ ನಿಲ್ಲುವಂತ ಸೈನಿಕನು. ನೀವು ಸೈನಿಕರಾದ್ರೆ ಮಾತ್ರ ಆಮೇಲೆ ಹೇಳ್ರಿ, ಇಲ್ಲ ಹೇಳ್ಬೇಡ್ರಿ. ನಿಮಗೆ ಮೊದಲದಾಗಿ ಧೈರ್ಯ ಇರಬೇಕು, ಎರಡನೇದಾಗಿ ಅಂಜೋರಾಗಬಾರ್ದು. ಏನೇ ಬಂದ್ರು ಸರಿ, ಅದನ್ನ ಫೇಸ್ ಮಾಡೋದಕ್ಕೆ, ಎದುರಿಸೋದಿಕ್ಕೆ ನಿಮ್ಮ ಒಳಗಡೆ ಒಂದು ಧೈರ್ಯ ಇರಬೇಕು. ಪ್ರಾಣ ಬೇಕಾದ್ರೆ ಕೊಡ್ತೇನೆ, ಶತ್ರು ತಲೆ ಎತ್ತೋದಿಕ್ಕೆ ನಾನು ಬಿಡೋದಿಲ್ಲ ಎನ್ನುವವರು ಮಾತ್ರ ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ. ಎಲ್ಲ ಸರಿಯಾದ್ರೆ ಜೈ ಅನ್ನೋದಕ್ಕೆ ಜನ ಇದ್ದಾರೆ, ಆದ್ರೆ ಪ್ರಾಣ ಕೊಟ್ಟು ಏಗಲ್ ಕೊಟ್ಟು ಯುದ್ಧ ಮಾಡೋದಕ್ಕೆ ಜನ ಕಡಿಮೆ ಇರುತ್ತಾರೆ. ದೇವರಿಗೆ ಅಂತವರೆಲ್ಲ ಬೇಕಾಗಿರೋದು. ದೇವರಿಗೆ ಬೇಕಾಗಿರೋದು ಧೈರ್ಯ ಉಳ್ಳವರು, ಅಂಜದೆ ಇರುವವರು ಬೇಕಾಗಿದ್ದಾರೆ. ಆಮೆನ್. ದೇವರಿಗೆ ನಿರೂಪಿಸಬೇಕು, ಅವರು ನನ್ನನ್ನು ಆಶ್ರಯ ಮಾಡ್ತಾ ಇದ್ದಾರೆ ಅಂತ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ಹೀಗೆ ಕಾಣುತ್ತೇವೆ. ಮನುಷ್ಯ ಮಾತ್ರದವರ ಮೇಲೆ ಭರವಸೆ ಇಟ್ಟು ಯೆಹೋವನನ್ನ ತೊರೆಯುವವರು ತಮ್ಮ ಭುಜಬಲದಲ್ಲಿ ಆಶ್ರಯ ಇಟ್ಟು. ಓದಿಮ. ಯೆಹೋವನು ಈಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು
ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು. ಯೆಹೋವನನ್ನ ತೊರೆಯುವ ಮನಸ್ಸು, ತೊರೆದವನಲ್ಲ, ಆ ಮನಸ್ಸುಳ್ಳವನು ಸಹ ಶಾಪಗ್ರಸ್ತನೇ. ತೊರೆದವನು ಅದಕ್ಕಿಂತ ಅವನ ಅಪ್ಪ. ಸ್ತೋತ್ರ. ಹಲೋ, ತೊರೆದವನು ಅವನಿಗಿಂತ ಅವನ ಅಪ್ಪ. ಮನಸ್ಸು ಮಾಡ್ತಾನಲ್ಲ, ಯಾಕಪ್ಪ ಬೇಕು ಇದೆಲ್ಲ, ಸವಾಸನೆ ಬೇಡ ಅಂತ ಮನಸ್ಸಲ್ಲೇ ಹೇಳ್ಕೊತಾರಲ್ಲ. ಈ ವಿಶ್ವಾಸ ಜೀವನಕ್ಕೆ ಬರ್ದೇ ಇದ್ದಿದ್ರೆ ಸರಿಯಾಗಿರ್ತು. ನಾವ್ ಯಾಕೆ ಸ್ತೋತ್ರ, ಕಣ್ಣಿದ್ರು ಕಾಣದೆ, ಮೂಗಿದ್ರು ಮೂಸದೆ, ಬಾಯಿದ್ರು ಮಾತಾಡದೆ, ಅಲ್ಲಿ ಹೆಂಗೋ ಏನ್ ಮಾಡಿದ್ರು ಪರವಾಗಿಲ್ಲ, ಅವರು ಹಂಗೆ ಇರ್ತಾರೆ, ನಾವು ಹಂಗೆ ಇರ್ಬೋದಾಗಿತ್ತು. ಇಲ್ಲಿ ಬಂದ್ರೆ ಎಲ್ಲ ಇದೆ, ಕಣ್ಣಿದೆ, ನೋಡ್ತಾ ಇದ್ದಾರೆ, ಮಾತಾಡ್ತಾರೆ. ಮಾತಾಡೋ ದೇವ್ರನ್ನ ಇವತ್ತನ್ನ ಸೇವಿಸಿದ ಮೇಲೆ ಇದೆಲ್ಲ ಹೋರಾಟ ಬರ್ತಾ ಇರೋದ್ರಿಂದ ಯಾಕೆ ಬಂದುವೋ ಅಂತ ಮನಸ್ಸು ಮಾಡಿದ್ರೆ ನಿನಗೆ ಶಾಪ ಬರುತ್ತೆ ಅಂತ ಇರ್ತಾರೆ. ಸ್ತೋತ್ರ. ಬರಲಿಲ್ಲ. ಮಾನವ ಮಾತ್ರದವರ ಮೇಲೆ ಭರವಸೆ ಇಟ್ಟು, ತನ್ನ ಭುಜಬಲದ ಮೇಲೆ ಆಶ್ರಯ ಇಟ್ಟು, ಯೆಹೋವನಾದ ಕರ್ತನನ್ನ ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಹಲ್ಲೆಲೂಯ, ಹಲ್ಲೆಲೂಯ. ನಾವೇನಾದ್ರೂ ಆಗಿದ್ರೆ ದೇವರ ಕೃಪೆಯಿಂದ, ಇವತ್ತೇನಾದ್ರೂ ನಡೀತಾ ಇದ್ರೆ ಅದು ದೇವರ ಮೇಲೆ ಇಟ್ಟಿರೋ ಆಶ್ರಯದಿಂದ. ಹಲ್ಲೆಲೂಯ. ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 8ನೇ ವಾಕ್ಯದಿಂದ 10ನೇ ವಾಕ್ಯ. ಸಹೋದರರೇ, ಆಸ್ಯ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ವಿಚಾರಿಸುತ್ತೀರೋ? ಅದರಲ್ಲಿ ನಾವು ಬಲವನ್ನು ಮೀರಿದಂತ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ. ಅತ್ಯಧಿಕವಾದ ಭಾರದಿಂದ, ನಮ್ಮ ಬಲವನ್ನ ಮೀರುವಂತ ಪರಿಶೋಧನೆಗಳು, ಇಕ್ಕಟ್ಟುಗಳು ಬಂದಾಗ ಅಪೊಸ್ತಲನಾದಂತ ಪೌಲನು ಏಷ್ಯಾ ಮೈನರ್ ನಲ್ಲಿ ಸೇವೆ ಮಾಡುವಾಗ ಸಂಭವಿಸಿದ ಘಟನೆಗಳನ್ನ ಮೆಲುಕಾಗ್ತಾ ಇದ್ದಾನೆ. ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದವರಾದವೆಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ಸೇವೆಗೆ ಇಳಿಯುವಾಗ ಜೀವ ಉಳಿತೋ ಇಲ್ಲವೋ, ಉಳಿದ್ರೆ ಸ್ತೋತ್ರ. ಈ ಸೈನ್ಯಕ್ಕೆ ಸೇರುವವನು ಜೀವದ ಮೇಲೆ ಅಂಗಿರೋನಲ್ಲ, ಅದನ್ನ ತೊರೆಯುವವನಾಗಿರ್ಬೇಕು. ಇದು ಫಸ್ಟೇ ಗೊತ್ತಿದ್ರೆ ಇವತ್ತು ಭಾನುವಾರ ಬರ್ತಾನೆ ಇರಲಿಲ್ಲ ನಾನು. ಆಮೆನ್, ಹಲ್ಲೆಲೂಯ. ಪೌಲನ್ ಹೇಳ್ತಾ ಇದ್ದಾನೆ, ಕೆಲವೊಮ್ಮೆ ಪ್ರಾಣ ಉಳಿಯುತ್ತೋ ಇಲ್ಲವೋ ದೇವರಿಗೆ ಗೊತ್ತು. ಒಡೆದೆತ್ತು ಶವ ಸತ್ತೋದ ಅಂತ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ರು. ಅವಾಗಲೇ ಅವನು 3ನೇ ಪರಲೋಕದವರೆಗೂ ಒಯ್ಯಲ್ಪಟ್ಟು ಮನುಷ್ಯರು ಉಚ್ಚರಿಸಲಾರದ ಭಾಷೆಗಳನ್ನ ಮಾತನಾಡಿದವನು ದೇವರನ್ನ ಮುಖಾಮುಖಿಯಾಗಿ ಕಂಡವನು. ಆ ಸಂದರ್ಭದಲ್ಲೇ ಲೋಕ ನಿನ್ನನ್ನು ಸತ್ತೋದ ಅಂತ ಹೇಳಿ ಓಡಿದು ಚಚ್ಚಿ ತೆಗೆದು ಅನ್ನಗಾಯಿ ನೀರ್ಗಾಯಿ ಮಾಡಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ ಆಗ್ಲೂ ನಮ್ಮ ದೇವರು ನಿನಗೆ ದರ್ಶನ ಕೊಡ್ತಾನೆ. ಈ ಸೈನ್ಯದಲ್ಲಿ ಸೇರಿದ್ರೆ, ಈ ಸೈನ್ಯದಲ್ಲಿ ಸೇರಿಸಿದ ಆತನು ನಂಬಿಗಸ್ತನು. ಹಲ್ಲೆಲೂಯ. ನೀನು ಲೋಕ ವ್ಯವಹಾರದಲ್ಲಿ ತಲೆ ಹಾಕದೆ, ಕೆಲವರು ಅಡ್ಜಸ್ಟ್ ಮಾಡೋರು ಭಾರಿ ಜನ ಇದ್ದಾರೆ. ಅಡ್ಜಸ್ಟ್ಮೆಂಟ್ ಇಲ್ಲಿ ನಡೆಯೋಣ, ಕ್ಷಮಿಸ್ಬಿಡು. ನೀನು ಎಷ್ಟೇ ಅಡ್ಜಸ್ಟ್ ಮಾಡಿದ್ರು ನಿನ್ನ ಅಡ್ಜಸ್ಟ್ಮೆಂಟ್ ಇಲ್ಲಿ ಬೇಳೆ ಬೇಯೋದಿಲ್ಲ. ಲೋಕದ ವ್ಯವಹಾರದಲ್ಲಿ ತಲೆ ಹಾಕಬೇಡ್ರಿ. ನಿಮ್ಮನ್ನು ಕರೆದಾತನನ್ನ ಮೆಚ್ಚಿಸೋದಕ್ಕೆ ನೀವು ಶ್ರಮ ಅನುಭವಿಸಬೇಕು, ಕಷ್ಟ ಸಹಿಸ್ಕೊಳ್ಬೇಕು. ಸುಮ್ಮಿಗೆ ಅಲ್ಲ, ಅಲ್ಲಲ್ಲಿಯ ತಾಂಬೂಲ ಇಟ್ಟು ಕೊಡೋ ಅಂತದಲ್ಲ ಇದು. ಈ ಸೈನ್ಯಕ್ಕೆ ಸೇರಿಸಿದ್ರೆ ನಿನಗೆ ಅಲ್ಲಿ ಭಯಂಕರ ಹೋರಾಟ ಇದೆ ಅನ್ನೋದನ್ನ ಎಚ್ಚರಿಸ್ತಾ ಇರೋದು. ಈಗ ಕರ್ತನ ಸೈನಿಕರು ಮಾತ್ರ ಸ್ತೋತ್ರ ಹೇಳಲಿ. ಇಷ್ಟು ಹೇಳಿದ್ಮೇಲೆ ಇಷ್ಟು ಜನ ಇದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ. ಆಮೇಲೆ ಹಲ್ಲೆಲೂಯ. ಹಾಗಾದ್ರೆ ಈ ಸೈನಿಕನು ತನ್ನ ತೋಳ್ಬಲದಲ್ಲಿ ಆಶ್ರಯ ಇಡೋನಲ್ಲ, ಅವನ ಕರ್ತನಲ್ಲಿ ಆಶ್ರಯ ಇಡುವವನು. 2, ಅವನು ಧೈರ್ಯ ಉಳ್ಳವನು. ಈ ಸೈನ್ಯಕ್ಕೆ ಸೇರುವವನು ಧೈರ್ಯ ಉಳ್ಳವನು, ಅಂಜದೇ ಇರುವವನಾಗಿರಬೇಕು. ಕಾರಣ 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಾಕ್ಯ ಹೇಳುತ್ತದೆ, ನಿಮ್ಮಲ್ಲಿ ದೇವರು ಇಟ್ಟಿರುವಂತಹ ಆತ್ಮನು ಬಲಹೀನವಾದ ಆತ್ಮನಲ್ಲ, ಬಲ, ಶಿಕ್ಷಣ ಮತ್ತು ಧೈರ್ಯದ ಆತ್ಮನನ್ನ ದೇವರು ನಿಮ್ಮ ಒಳಗಡೆ ಇಟ್ಟಿದ್ದಾನೆ. ಕರೆದವನು ಧೈರ್ಯ ಉಳ್ಳವನಾಗಿರೋದ್ರಿಂದ ಸೇರ್ಕೊಂಡವನು ಧೈರ್ಯ ಉಳ್ಳವನೇ ಆಗಿರಬೇಕು. ಸ್ತೋತ್ರ, ಸ್ತೋತ್ರ. ಸಿಂಹದ ಹೊಟ್ಟೆಯಲ್ಲಿ
ಇಲಿ ಹುಟ್ಟಂಗಿಲ್ಲ, ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿನೇ ಹುಟ್ಟಬೇಕು. ಯಹೂದ ಕುಲದ ಸಿಂಹ ನಮ್ಮ ದೇವರು, ಯಹೂದ ಕುಲದ ಸಿಂಹದ ಮರಿಗಳಾಗಿರುವವರು. ಅಲ್ಲಲುಯ್ಯ, ಅವರು ಏಡಿಗಳಲ್ಲ. ಅಲ್ಲಲುಯ್ಯ, ಸಮಯ ಸಂದರ್ಭ ನೋಡಿ ಕೈ ಕೊಟ್ಟು ಜಾಗ ಖಾಲಿ ಮಾಡೋರಲ್ಲ. ಏನೇ ಬಂದ್ರು ಸರಿ ಎದೆಗೊಟ್ಟು ನಿಲ್ಲುವ ಸೈನಿಕರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಿಮ್ಮ ಒಳಗಡೆ ದೇವರ ಧೈರ್ಯದ ಆತ್ಮನನ್ನು ತುಂಬಿಸಿದ್ದಾನೆ. ಸತ್ಯವೇದ ಪುಸ್ತಕದಲ್ಲಿ ಕೀರ್ತನೆ ಪುಸ್ತಕ 56ನೇ ಕೀರ್ತನೆ 3ನೇ ವಚನ ಹೀಗೆ ಹೇಳುತ್ತದೆ. ದಾವೀದನು ಹೀಗೆ ಹೇಳ್ತಾನೆ, ನನಗೆ ಹೆದರಿಕೆ ಉಂಟಾದಾಗಲ್ಲ ನಾನು ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ನಿನ್ನನ್ನೇ ನಾನು ಆಶ್ರಯಿಸಿಕೊಳ್ಳುವೆನು. ಹೆದರಿಕೆ ಉಂಟಾಗೋದಿಲ್ಲ ಅಂತಲ್ಲ, ಉಂಟಾಗುತ್ತೆ. ಭಯ ಉಂಟಾಗಲ್ಲ ಅಂತಲ್ಲ, ಭಯ ಉಂಟಾಗುತ್ತೆ. ಆದ್ರೆ ಭಯ ಉಂಟಾಗುವಾಗ ಯಾರು ಸಹಾಯ ಮಾಡ್ತಾರೆ ಅಂತ ಅವರಿವರು ಮನೆ ಹತ್ತಿ ಇಳಿಯೋದಿಲ್ಲ, ಅವರಿವರನ್ನ ಹುಡುಕೋದಿಲ್ಲ. ನಾನು ಹುಡುಕೋದು ನನ್ನ ದೇವರನ್ನ, ನನಗೊಂದು ಆಶ್ರಯ ದುರ್ಗವಾಗಿರುವ ನನ್ನ ಕರ್ತನನ್ನ ನಾನು ಹುಡುಕುವಂತನಾಗಿದ್ದೇನೆ. ಹಲ್ಲೆಲೂಯಾ! ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ. ಯಾರನ್ನ ಹುಡುಕ್ತೀರಾ? ಅಧೈರ್ಯ ಬಂದಾಗ, ಕೆಲ ವಾರ್ತೆಗಳನ್ನು ಕೇಳಿದಾಗ ತಕ್ಷಣ ನಮ್ಮ ಒಳಗಡೆ ಇರೋ ಬಲ ಕುಂದಿ ಹೋಗ್ಬಿಡುತ್ತೆ. ಪೌಲನ ಜೀವನದಲ್ಲಿ ಸಂಭವಿಸಿದೆ, ದಾವೀದನ ಜೀವನದಲ್ಲಿ ಸಂಭವಿಸಿದೆ, ಭಕ್ತರ ಜೀವನದಲ್ಲಿ ಸಂಭವಿಸಿದೆ. ಇನ್ನು ನಿನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಸಂಭವಿಸಿದೆ. ಇರುತ್ತಾ? ಸಂಭವಿಸುತ್ತೆ. ನಾವೇನು ಸೂಪರ್ ನ್ಯಾಚುರಲ್ ಪವರ್ ಇಂದ ಸೂಪರ್ ಫಿಗರ್ ಆಗಿ ನಿಂತಿರೋರಲ್ಲ. ನಿಜವಾದ ಧೈರ್ಯ ಉಳ್ಳ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪ್ರಯಾಸ ಬರುವಾಗ, ಇಕ್ಕಟ್ಟು ಬರುವಾಗ, ಆತಂಕದ ವಾರ್ತೆಗಳನ್ನ ಕೇಳುವಾಗ, ಮುಂದೆ ಎಲ್ಲ ದಾರಿ ಬ್ಲಾಕ್ ಆದಾಗ, ಏನ್ ಮಾಡ್ಬೇಕಂತ ಗೊತ್ತಿಲ್ಲದೆ ಅಲ್ಲಿ ಆತಂಕ ಪಡ್ತಾ ಇರುವಾಗ ನಮಗೊಂದು ಜಾಗ ಇದೆ, ನಮಗೊಂದು ಜಾಗ ಇದೆ. ಆಶ್ರಯಿಸಿಕೊಳ್ಳೋದಕ್ಕೊಂದು ಜಾಗ ಇದೆ. ಬಲಪಡಿಸುವ ಆತನೊಬ್ಬನಿದ್ದಾನೆ, ಅವನ ಬಳಿಗೆ ಹೋಗುತ್ತೇನೆ. ನನಗೆ ಹೆದರಿಕೆ ಉಂಟಾಗುವಾಗ, ಹಲ್ಲೆಲೂಯಾ, ನಾನು ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ. ಶಿಷ್ಯರು ಹೋರಾಟ ಜಾಸ್ತಿ ಆಯಿತು ಯೆರೂಸಲೇಮಿನಲ್ಲಿ. ಶಿಷ್ಯರನ್ನ, ವಿಶ್ವಾಸಿಗಳನ್ನ ಉಪದ್ರವಪಡಿಸುವ ಕಾಲ. ಆ ಸಂದರ್ಭದಲ್ಲಿ ಅವರು ಏನ್ ಮಾಡಿದ್ರು ನೋಡ್ರಿ, 30-31ನೇ ವಾಕ್ಯ. ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು. ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಡ್ಡಿ ಉಂಟು ಮಾಡ್ತಾರೆ, ಪ್ರಯಾಸಗಳು ಬರುತ್ತೆ, ಇಕ್ಕಟ್ಟುಗಳು ಬರುತ್ತೆ. ಹಾಗನ್ಬಿಟ್ಟು ದೇವ್ರೆ ನನಗೆ ಈ ಕೆಲಸದಿಂದ ಬೇರೆ ಏನಾದರೂ ಪ್ರಮೋಷನ್ ಕೊಡು, ಇಲ್ಲ ಬೇರೆ ಏರಿಯಾಗೆ ನನ್ನ ಟ್ರಾನ್ಸ್ಫರ್ ಮಾಡು, ಅದರಿಂದ ನನಗೆ ಇಲ್ಲಿ ಬೇಡ ಅಂತ ಹೇಳ್ತಾ ಇರಲಿಲ್ಲ. ಅವರು ಹೇಳಿದಂತ ಮಾತು, ನಿನ್ನ ನಾಮದಲ್ಲಿ, ಅಂದರೆ ನಿನ್ನ ಸೇವಕನಾದ, ನಿನ್ನ ಅಭಿಷಕ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮಗೆ ಧೈರ್ಯ ಕೊಡು. ಇವತ್ತು ಎಷ್ಟು ಜನ ಹೇಳ್ತೀರ ನನಗೆ ಧೈರ್ಯ ಕೊಡು? ಯಾರ ನಾಮದಲ್ಲಿ? ಯೇಸುವಿನ ನಾಮದಲ್ಲಿ. ಏತಕ್ಕೋಸ್ಕರ? ಅವನ ಮುಸುಡೆಗೆ ಗುದ್ದಿ ಅವನ ಅಲ್ಲು ಉದುರಿಸ್ಬೇಕು. ಕಾರಣ ಅವನ ನನಗೆ ಅವತ್ತು 2 ಏಟು ಹಾಕಿದ್ದ ಅದಕ್ಕೆ ಅಂತ. ಅದಕ್ಕಲ್ರಿ ದೇವರ ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ, ವಾಕ್ಯದ ಸಾಮರ್ಥ್ಯವನ್ನ ಈ ಜನ ಎದುರಿಸುವ ಜನರಿಗೆ ತೋರಿಸೋದಿಕ್ಕೆ, ಅದನ್ನ ನಿರ್ಭಯವಾಗಿ ಸಾರೋದಿಕ್ಕೆ ನನಗೆ ಧೈರ್ಯ ಕೊಡು. ಹಂಗೆ ಪ್ರಾರ್ಥನೆ ಮಾಡಿದ ಶಿಷ್ಯರಿಗೋಸ್ಕರ ದೇವರು ಏನ್ ಮಾಡಿದ ನೋಡ್ರಿ, 31ನೇ ವಾಕ್ಯ. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವ್ರು ನಡುಗಿದ್ರು ಅಂತಲ್ಲ, ಅವ್ರು ಕೂಳ್ತಿರೋ ಸ್ಥಳ ನಡುಗುತ್ತು.
ಇದರ ಒಳಗಡೆ ಇರುವ ದೇವ ಮಕ್ಕಳು ಪ್ರಾರ್ಥನೆ ಮಾಡಿದ್ರೆ ಕೆಲ ಸ್ಥಳಗಳು ಅಲುಗಾಡುತ್ತೆ, ಕೆಲ ಶತ್ರುವಿನ ಕೋಟೆಗಳು ಅಲುಗಾಡುತ್ತೆ, ಕೆಲ ಬಂಡೆಗಳು ಉರುಳುತ್ತೆ. ಹಲ್ಲೆಲೂಯ. ಪ್ರಾರ್ಥನೆ ಮಾಡುವರು ಇದ್ದೀರಾ? ಸೈನಿಕರೇ ಎಚ್ಚರಗೊಳ್ಳಿರಿ, ಧೈರ್ಯವಾಗಿ ಪ್ರಾರ್ಥನೆ ಮಾಡ್ರಿ. ನಿಮಗೆ ವಿರೋಧ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದರ ಮಧ್ಯದಲ್ಲಿ ಕೇಳ್ರಿ ಧೈರ್ಯನ. ಯಾರ ಬಳಿ ಕೇಳ್ರಿ? ಯೇಸುವಿನ ನಾಮದಲ್ಲಿ ಕೇಳ್ರಿ. ನನ್ನ ನಾಮದಲ್ಲಿ ನೀವು ಏನ್ ಬೇಡಿಕೊಂಡ್ರು ಅದು ಇಲ್ಲ ಅಂತ ಹೇಳೋನಲ್ಲ ನನ್ನ ಯೇಸು. ಅವನು ನಿನಗೆ ಕೊಡುವ ದೇವರಾಗಿರೋದ್ರಿಂದ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಕೇಳಿದ್ದು ಧೈರ್ಯ, ಕೊಟ್ಟಿದ್ದು ಪವಿತ್ರಾತ್ಮನ ಜೊತೆಗೆ. ಹಲ್ಲೆಲೂಯ. ಪವಿತ್ರಾತ್ಮನ ಬಲದಿಂದ ಧೈರ್ಯವಾಗಿ ದೇವರ ವಾಕ್ಯ ಎಲ್ಲ ಕಡೆ ಸಾರೋದಕ್ಕೆ ಆರಂಭ ಮಾಡಿದ್ರು. ಸೈನಿಕರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಹಲ್ಲೆಲೂಯ. ಈ ಸೈನ್ಯದಲ್ಲಿ ಸೇರೋದಕ್ಕೆ ದಮ್ಮಿರೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಧೈರ್ಯ ಇದ್ರೆ ನೀವು ಎಲ್ಲಿ ಬೇಕಾದ ಸುವಾರ್ತೆ ಸಾರ್ತೀರಾ, ಯಾರ ಬಳಿ ಬೇಕಾ ಸುವಾರ್ತೆ ಸಾರ್ತೀರಾ. ಕಾರಣ ನಿಮ್ಮಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಅವನು ಹೆಚ್ಚಿನವನಾಗಿರೋದ್ರಿಂದ. ಹಲ್ಲೆಲೂಯ. ಯೇಸು ಸ್ವಾಮಿ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 4ನೇ ವಚನದಿಂದ 5ನೇ ವಚನದವರೆಗೂ ಹೇಳಿದಂತ ಮಾತು, ದೇಹವನ್ನ ಕೊಂದು ಅದಕ್ಕಿಂತ ಹೆಚ್ಚಿನದನ್ನೇನನ್ನ ಮಾಡಲಾರದೆ ಇರುವ ಮನುಷ್ಯರಿಗೆ ಅವರಿಗೆ ಎದುರಬೇಡ್ರಿ. ದೇಹವನ್ನ ಆತ್ಮವನ್ನ ಕೊಲ್ಲೋದಿಕ್ಕೆ ಸಾಮರ್ಥ್ಯ ಉಳ್ಳಂತ ಒಬ್ಬ ದೇವರು ನಮ್ಮಲ್ಲಿದ್ದಾನೆ, ಅವನಿಗೆ ಎದುರ್ರಿ. ಮನುಷ್ಯರಿಗೆ ಎದುರ್ಕೊಂಬೇಡ್ರಿ. ಮನುಷ್ಯರು ನಿನ್ನನ್ನು ಎದುರಿಸ್ತಾರೆ, ನೀನು ಅವನ ಬೊಟ್ಟು ಬೆದರಿಕೆಗೆ ಎದುರಬೇಡ. ನೀನು ಹೇಳು, ಹಲ್ಲೆಲೂಯ, ಅಮ್ಮಮ್ಮ ಅಂದ್ರೆ ನನ್ನ ಪ್ರಾಣ ತೆಗೆದುಬಿಟ್ಟು ಹೋಗು. ಆದ್ರೂ ನನ್ನ ಜೀವನದಲ್ಲಿ ಹಲ್ಲೆಲೂಯ ಆ ಪ್ರಾಣ ಹೋಗೋ ಟೈಮಲ್ಲಿ ನನ್ನ ಶರೀರ ರುಂಡ ಮುಂಡ ಅಲಗಾಗಿದ್ರು ಸರಿ, ತಲೆ ಅಲ್ಲಲ್ಲಿಯ ಬಾಡಿ ಅಲಗಾಗಿದ್ರು ಪರವಾಗಿಲ್ಲ, ಆ ತಲೆ ಅಲ್ಲಿ ನಿಂತ್ಕೊಂಡು ನಿನಗೆ ಸುವಾರ್ತೆ ಸಾರುತ್ತೆ. ಕಾರಣವೇನು? ಅಲ್ಲಲ್ಲೂಯ, ನಾವು ನಿನ್ನ ಬೊಡ್ಡು ಬೆದರಿಕೆಗೆ ಎದುರೋರಲ್ಲ, ನಾವು ದೇವರಿಗೆ ಎದುರುವವರಾಗಿದ್ದೇವೆ. ದೇವರ ನೀತಿಗೆ ಎದುರುತ್ತೇವೆ, ದೇವರ ಆತ್ಮನಲ್ಲಿ ಭಯ ಪಡುತ್ತೇವೆ. ಪ್ರೈಸ್ ಗಾಡ್. ಹಲ್ಲೆಲೂಯ. ಏನ್ರಿ ಇಷ್ಟೊಂದು ಧೈರ್ಯವಾಗಿ ಹೇಳ್ತೀರಾ ಅಂದ್ರೆ, ಕೀರ್ತನೆ 46 ಓದ್ರಿ ಯಾವಾಗ್ಲೂ ನೀವು. ಕರ್ತನು ನನಗೆ ಆಶ್ರಯ ದುರ್ಗವಾಗಿದ್ದಾನೆ, ಕರ್ತನು ನನಗೆ ಆಶ್ರಯ ದುರ್ಗವಾಗಿದ್ದಾನೆ, ಅವನು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. ಆದುದರಿಂದ ಭೂಮಿ ಮಾರ್ಪಟ್ಟರು, ಅಲ್ಲಲ್ಲಿ ಬೆಟ್ಟಗಳು ಕಿತ್ಕೊಂಡೋಗಿ ಸಮುದ್ರಕ್ಕೆ ಬಿದ್ದರು, ಅದರ ಅಲೆಗಳು ಅಲ್ಲ ಕಲ್ಲೋಲವಾದರು, ನಾನು ಎದುರೋದಿಲ್ಲ. ಸಂಬಡಿ ಶೌಟ್, ನಾನು ಎದುರೋದಿಲ್ಲ. ಏನೆಲ್ಲ ಪ್ರಳಯ ಆದ್ರು, ಏನೆಲ್ಲ ಸುನಾಮಿ ಆದ್ರು, ಕಳೆದ ದಿನ ಸ್ವಲ್ಪ ಚಿಕ್ಕದಾದಂತ ಭೂಕಂಪ ಆಗಿದೆ ತಡ, ಕೆಲವರೆಲ್ಲ ಗಡ 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 ಗಡ. ಸ್ತೋತ್ರ. ಕರ್ತನು ನನ್ನ ಆಶ್ರಯ ದುರ್ಗವಾಗಿದ್ದಾನೆ, ಇಕ್ಕಟ್ಟಿನಲ್ಲಿ ಅವನು ನನಗೆ ವಿಶೇಷ ಸಹಾಯಕನು. ಸುನಾಮಿ ಬರಲಿ, ಪ್ರಳಯ ಬರಲಿ, ಭೂಕಂಪ ಬರಲಿ, ಎಲ್ಲ ನಷ್ಟವಾದರೂ ನನ್ನ ಆಶ್ರಯ. ನೋಡ್ರಿ ಆ ಪದ ಯೋಚನೆ ಮಾಡ್ರಿ, ಆ ವಾಕ್ಯ ಓದಿದ್ರೆ ನಿಮ್ಗೆ ಅರ್ಥ ಆಗೋದು. ನೋಡ್ರಿ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದುದರಿಂದ ಆದುದರಿಂದ ಸುನಾಮಿ ಬರಲಿ, ಭೂಕಂಪ ಬರಲಿ, ಹಲ್ಲೆಲೂಯ, ಬರ ಬರಲಿ, ಕ್ಷಾಮ ಬರಲಿ, ಯುದ್ಧ ಬರಲಿ, ಯುದ್ಧದ ಸುದ್ದಿಗಳು ಕೇಳಿಸ್ಕೊಳ್ಳಿ. ಯಾರು ನಿನ್ನ ಎಡಗಡೆ 1000 ಬಲಗಡೆ 10,000 ಸತ್ತು ಬಿದ್ದರು, ನಿನಗೆ ಯಾವ ಕೇಡು ಸಂಭವಿಸುವುದಿಲ್ಲ ಎಂದು ಹೇಳಿದಂತ ದೇವರು ನನಗೆ ಆಶ್ರಯ ದುರ್ಗವಾಗಿರುವಾಗ, ಹಗಲೊತ್ತಿನಲ್ಲಿ ಸೂರ್ಯನಿಂದಾಗಲೇ, ರಾತ್ರಿ ಹೊತ್ತಿನಲ್ಲಿ ಚಂದ್ರನಿಂದಾಗಲೇ ಯಾವ ಕೇಡು ನನಗೆ ಸಂಭವಿಸೋದಿಲ್ಲ. ಬೆಟ್ಟಗಾರನ ಬಲೆಯಿಂದ ತಪ್ಪಿಸುವವನು, ನಕ್ಷಕರವಾದ ಗುಂಡಿಯಿಂದ ಮೇಲಕ್ಕೆ ಎತ್ತುವವನು ನನ್ನ ಆಶ್ರಯವು, ನನ್ನ ದುರ್ಗವೂ ಆಗಿರೋದ್ರಿಂದ ನಾನು ಸುರಕ್ಷಿತನಾಗಿದ್ದೇನೆ. ಆದುದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು. ಬೆಟ್ಟಗಳು ಅಂದ್ರೆ ಸುನಾಮಿ ಬಂದು ಬೆಟ್ಟನೇ ಕೊಚ್ಕೊಂಡು ಹೋದ್ರು. ಇದು ಅಲ್ಲಿ ಮುಳುಗುತ್ತೋ, ಅವ್ರು ಬಂದು ಇವ್ರನ್ನ ಮುಳುಗಿಸ್ತಾರೋ, ಏನಾದ್ರೂ ಆಗ್ಲಿ. ಆಮೇಲೆ ನಮಗೇನು ಭಯವಿಲ್ಲ.
ಭಯ ಇಲ್ದಿರ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ನಮಗೇನು ಹಲ್ಲೆಲೂಯಾ. ನಾಟ್ ಬಿಕಾಸ್ ಆಫ್ ಅವರ್ ಮಸಲ್ ಪವರ್, ನಮ್ಮ ಸ್ನಾಯು ಬಲದಿಂದ ಅಲ್ಲ, ಹಣ ಬಲದಿಂದ ಅಲ್ಲ, ತೋಳ್ ಬಲದಿಂದ ಅಲ್ಲ, ಅಲ್ಲಲ್ಲೂ ಪಾರಂಪರೆಯ ಬಲದಿಂದ ಅಲ್ಲ, ಇಂಥವ್ರು ನನಗೆ ಜೊತೆಯಾಗಿ ಗೊತ್ತು ಅನ್ನೋ ಬಲದಿಂದ ಅಲ್ಲ. ನನ್ನ ಆಶ್ರಯ ಯೆಹೋವನಲ್ಲಿ ಆಗಿರೋದ್ರಿಂದ ಒಬ್ಬ ಸೈನಿಕನು ಅವನು ಬೇರೆ ಯಾರಲ್ಲೂ ಅಲ್ಲ, ಕರ್ತನಲ್ಲಿ ಭರವಸೆ ಇಡ್ತಾನೆ. ಅವನು ಸ್ವಂತ ಸಾಮರ್ಥ್ಯದಲ್ಲ, ಸ್ವಂತ ತೋಳ್ ಬಲದಲ್ಲ, ಕರ್ತನ ಸೈನಿಕನ ಆಗಬೇಕಾ? ನಿನ್ನ ಆಶ್ರಯ ಯೆಹೋವನಾಗಿರಬೇಕು. ಆಮೇ. ಇನ್ನು 112ನೇ ಕೀರ್ತನೆ 7ನೇ ವಾಕ್ಯ, 112:7. ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಸ್ತೋತ್ರ. ಆಮೇಲೆ ಯೆಹೋವನಲ್ಲಿ ಭರವಸವಿಟ್ಟಿರುವುದರಿಂದ. ಏನ್ ಕಾರಣ? ಕರ್ತನಲ್ಲಿ ನೀನು ಭರವಸೆ ಇಟ್ಟಿರೋದ್ರಿಂದ ಯಾರು ಬಂದು ಕೆಟ್ಟ ಸುದ್ದಿ ಹೇಳಿದ್ರು ನಿಂಗೆ ಭಯ ಬರಲ್ಲ. ಕೆಲವರು ಕೆಟ್ಟ ಸುದ್ದಿ ಅದು ನಿಜಾನ ಸುಳ್ಳು ಅಂತಾನು ಕೇಳಕ್ ಟೈಮೇ ಇರಲ್ಲ ಅವರಿಗೆ, ಅಂತಾರಷ್ಟೇ, ಔಟ್. ಈ ಸಭೆ ಅಲ್ಲಲ್ಲಿ ಮತ್ತೊಮ್ಮೆ ನನ್ನ ಗಂಟಾಘೋಷವಾಗಿ ಧೈರ್ಯವಾಗಿ ಕೂಗಿ ಹೇಳ್ತೇನೆ, ಈ ಸಭೆ ರವಿ ಪಾಸ್ಟರ್ನ ಸಾಮರ್ಥ್ಯದಿಂದ ಅಲ್ರಿ, ಅವರ ತೋಳ್ ಬಲದಿಂದಲೋ ಅವರ ಪ್ರಸಂಗದ ಚಾತುರ್ಯದಿಂದಲೋ ಅಲ್ಲ 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 ಅಲ್ಲ. ಈ ಸಭೆ ನೆಲೆಗೊಂಡಿರೋದು ಯೆಹೋವನಲ್ಲಿ ಆಶ್ರಯ ಇಟ್ಟಿರೋದ್ರಿಂದ, ಕರ್ತನಲ್ಲಿ ಭರವಸೆ ಇಟ್ಟಿರೋದ್ರಿಂದ. ಅದು ಒಪ್ಪುವವರು ಮಾತ್ರ ಕರಗಳನ್ನು ಎತ್ತಿ ದೇವರಿಗೆ ಮಹಿಮೆ ಕೊಡ್ರಿ. ಅವನ ಮಹಿಮೆಗೆ ಯೋಗ್ಯನು, ಅವನ ಸ್ತುತಿಗೆ ಯೋಗ್ಯನು. ಅಲ್ಲಲೂಯ. ಅವರಿಗೆ ಕೆಟ್ಟ ಸುದ್ದಿಯ ಭಯ ಇರೋದಿಲ್ಲ. ಕಾರಣ ಅವರು ಯೆಹೋವನಲ್ಲೇ ಭರವಸೆ ಇಟ್ಟಿರೋದ್ರಿಂದ. ನಮ್ಗೆ ಒಬ್ಬ ಯಜಮಾನನಿದ್ದಾನೆ, ಅವನಲ್ಲಿ ನಾನು ಆಶ್ರಯ ಇಟ್ಟಿರೋದ್ರಿಂದ ಅವನು ನನಗೆ ಕೋಟೆಯು ಗುರಾಣಿಯೂ ಆಗಿದ್ದಾನೆ, ಅವನು ನನ್ನ ಬಂಡೆಯು ಬೆಳಕು ಆಗಿದ್ದಾನೆ, ಅವನು ನನ್ನ ರಕ್ಷಕನು, ಅವನು ಇಸ್ರಾಯೇಲ್ನ ಪರಿಪಾಲಕನು, ಅವನು ತೂಕುಡಿಸೋದಿಲ್ಲ, ಅವನು ನಿದ್ರಿಸೋದಿಲ್ಲ, ಅವನು ನನ್ನನ್ನು ಕಾಯುವ ಡೋಳ ಆಗಿದ್ದಾನೆ. ಅಲ್ಲಲೂಯ. ನಿನಗೆ ವಿರುದ್ಧವಾಗಿ ಒಂದು ಶತ್ರು ಒಂದು ಮಾರ್ಗವಾಗಿ ಬಂದ್ರೆ ಅಲ್ಲಲ್ಲಿ ಅವನನ್ನು 7 ಮಾರ್ಗವಾಗಿ ಚದುರಿಸೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ನಿನ್ನನ್ನು ತಾಕುವವನು ನನ್ನ ಕಣ್ಣಿನ ಗುಡ್ಡೆಯನ್ನು ತಾಕುವುದಕ್ಕೆ ಸಮ. ಇಷ್ಟೆಲ್ಲ ಭರವಸೆ ಕೊಟ್ಟು ದೇವರು ನಿನ್ನನ್ನು ಸೈನಿಕ ಸೇರಿಸ್ಕೊಂಡಿರುವಾಗ ಪುಕ್ಕಲನಾಗ್ತಿದೀಯಾ? ಸೋತ್ರ ಬರಲಿಲ್ಲ. ಧೈರ್ಯದಲ್ಲಿ ನಿಲ್ಸ್ಕೊಟ್ರಿ. ಆಮೇನ್. ನಾನು ಮುಂದಕ್ಕೆ ಹೋಗ್ತೀನಿ. ಆದಿಕಾಂಡ ಪುಸ್ತಕ 41:52. ಯೋಸೆಫನಾಗಿ ಇರ್ರಿ. 41:52. ಎರಡನೆಯ ಮಗನು ಹುಟ್ಟಿದಾಗ ಅವನು ನನಗೆ ಸಂಕಟ ಬಂದ ದೇಶದಲ್ಲೇ ದೇವರು ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾನೆಂದು ಹೇಳಿ ಆ ಮಗನಿಗೆ ಎಫ್ರಾಯಿಂ ಎಂದು ಹೆಸರಿಟ್ಟನು. ಪ್ರೈಸ್ ಗಾಡ್. ಯಾವ ದೇಶದಲ್ಲಿ? ಸಂಕಟ ಬಂದ ದೇಶದಲ್ಲೇ ನನ್ನನ್ನು ಅಭಿವೃದ್ಧಿ ಮಾಡಿದನು ಎನ್ನುವ ಕಾರಣದಿಂದ ಯೋಸೆಫನು ತನ್ನ 2ನೇ ಮಗನಿಗೆ ಇಟ್ಟಂತ ಹೆಸರು ಎಫ್ರಾಯಿಂ. ಸ್ತೋತ್ರ. ಹಲೋ. ಸಂಕಟ ಇರೋ ಕಡೆನೆ ದೇವರು ನಿನಗೆ ಅಭಿವೃದ್ಧಿನೂ ತರ್ತಾನೆ ಅಂತ ಅರ್ಥ. ಯಾಕೋಬನು ಆಶೀರ್ವಾದ ಮಾಡುವಾಗ ಕಡೆಯದಾಗಿ ಎಫ್ರಾಯಿಂ ಮತ್ತು ಮನಶ್ಶೆಯನ್ನ ಇಬ್ಬರನ್ನು ಆಶೀರ್ವಾದ ಮಾಡ್ತಾನೆ. ಪ್ರೈಸ್ ಗಾಡ್. ಇವತ್ತು ನಿನ್ನನ್ನು ಆಶೀರ್ವಾದ ಮಾಡುವಾಗ ದೇವರು, ನೀನ್ ದೇವರ ನಾಮಕ್ಕಾಗಿ ಕಷ್ಟದಲ್ಲಿ ನಿಂತ್ಕೊಂಡ್ರೆ, ಅದೇ ದೇಶದಲ್ಲಿ ನಿಂತ್ಕೊಂಡ್ರೆ, ಅದೇ ಪ್ರಯಾಸದ ಮಧ್ಯದಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಂಡ್ರೆ, ಬಿಟ್ಟು ಹೋಗುವವನ ತಲೆಮಾರನ್ನಲ್ಲ ದೇವರ ಆಶೀರ್ವಾದ ಮಾಡೋದು, ನಿಲ್ಲುವವನ ತಲೆಮಾರನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಯುದ್ಧ ಬರ್ತಾ ಇದೆ ಎಂಬ ವಾರ್ತೆ ಕೇಳಿದ್ರೆ ಸಾಕು, ಕೆಲವರೆಲ್ಲ ಆರ್ಮಿಗೆ ರೆಸಿಗ್ನೇಷನ್ ಕೊಡ್ತಾರೆ. ವಾಲಂಟ್ರಿ ರಿಟೈರ್ಮೆಂಟ್ ಅಲ್ರಿ. ನಿನಗೆ ಬೇಕಾಗಿರೋದು ಯುದ್ಧದಲ್ಲಿ ನಿಂತು ಹೋರಾಟ ಮಾಡಬೇಕು. ಆಮೆನ್. ಹಲ್ಲೆಲೂಯ. ಇನ್ನ ಈ ಸೈನಿಕನು ಆಸ್ ಎ ಸೋಲ್ಜರ್ ವಿ ಹ್ಯಾವ್ ಟು ಬಿ ಫೇತ್ಫುಲ್ ಇನ್ ಟೆಸ್ಟ್ಸ್. ನಮ್ಮ ಜೀವನದಲ್ಲಿ ಬರುವ ಪರಿಶೋಧನೆಗಳಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಸೈನಿಕರಾಗಬೇಕು, ನಾವು ನಂಬಿಗಸ್ತರಾಗಿರ್ಬೇಕು. ಯಾಕೋಬನು ಬರೆದ ಪತ್ರಿಕೆ 1:12.
ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಕಷ್ಟಗಳನ್ನು ಸಹಿಸಿಕೊಳ್ಳೋನು ಧನ್ಯನು. ಅವನು ಪರಿಶೋಧಿತನಾದ ಮೇಲೆ, ಆದ್ಮೇಲೆ ಆಗಕ್ ಮುಂಚೆ ಅಲ್ಲ, ನಿನ್ನನ್ನ ಬೆಂಕಿಗೆ ಹಾಕದ ಮೇಲೆ, ನಿನ್ನನ್ನ ಸಿಂಹದ ಗವಿಯಲ್ಲಿ ಹಾಕದ ಮೇಲೆ, ದಾನಿಯೇಲನನ್ನ ಬಿಡಿಸಿದ ಹಾಗೆ, ಶದ್ರಕ್ ಮೇಷಕ್ ಅಬೇದ್ನೆಗೋರನ್ನ ಬಿಡಿಸಿದ ಹಾಗೆ, ನಿಮ್ಮನ್ನ ಶತ್ರುವಿನ ಕೈಯಿಂದ ಬಿಡಿಸಿ, ಐಗುಪ್ತ ದೇಶದಿಂದ ಬಿಡಿಸಿ ಕರ್ಕೊಂಡು ಬಂದು ಕೆಂಪು ಸಮುದ್ರದ ಮುಂದೆ ನಿಲ್ಲಿಸಿದ ಮೇಲೆ ಎಲ್ಲಿ ಹೋಯ್ತೋ ಸೋತ್ರ? ನಮಗೇನ್ ಗೊತ್ತಾ, ಯಾವ ಕಷ್ಟ ಇಲ್ದ್ರೆ ದೇವ್ರು ನಡೆಸಿದ್ರೆ ನಾನು ಸೋತ್ರ ಹೇಳ್ತೀನಿ, ನಾನು ಬರ್ತೀನಪ್ಪ. ಕಷ್ಟ ಇದ್ರೆ ಯಾಕೆ ಬೇಕು, ನಾನು ಯಾಕೆ ಹೋಗ್ಲಿ ಅಂತ. ಆಮೇಲೆ ದೇವ್ರು ಹೇಳ್ತಾನೆ, 12ನೇ ವಾಕ್ಯ ಗಮನ ಇಟ್ಟು ಕೇಳ್ರಿ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಹೇಳ್ರಿ, ಕಷ್ಟ ಸಹಿಸ್ಕೊಳ್ತಾ ಇದ್ದೀರಾ, ನೀವು ಧನ್ಯರು ಅಂತ ಹೇಳ್ರಿ. ಏನ್ ಕಷ್ಟ ಸಹಿಸ್ಕೋತಾರ ನನಗೊತ್ತಿಲ್ಲ. ನಾನಂತೂ ಅಂತ ಕಷ್ಟ ನಾನು ಇದುವರೆಗೂ ಸಹಿಸ್ಕೊಳ್ಳೇ ಇಲ್ಲ ನನ್ನ ಜೀವನದಲ್ಲಿ. ಇದರಲ್ಲಿ ಕಣ್ಣು ಮುಂದೆನೆ, ಅಪ್ಪನ ಮುಂದೆನೆ ಮಕ್ಕಳನ್ನ ಸಜೀವ ಸಮಾಧಿ ಮಾಡಿದ್ರೇನು ಇಲ್ಲ, ಗರ್ಗಸ ತಗೊಂಡು ಕುಯ್ದ್ರೇನು ಇಲ್ಲ, ಬೆಂಕಿಗೆ ಹಾಕಿ ಸುಟ್ರೇನು ಇಲ್ಲ, ಸಿಂಹದ ಬಾಯಿಗೆ ಹಾಕಿದ್ರೇನು ಇಲ್ಲ, ಚಡಿ ಕೊರಡೆ ಏಟುಗಳನ್ನ ಕೊಟ್ರೇನು ಇಲ್ಲ. ಇನ್ನೆಂತ ಕಷ್ಟ? ಅದೇ ಟೈಮ್ ಕರೆಕ್ಟಾಗಿ ನನಗೆ ಊಟ ಬಡಿಸ್ಲಿಲ್ಲ. ಇದೆಲ್ಲ ಕಷ್ಟನೇನ್ರಿ? ಅದೆಲ್ಲ ಕಷ್ಟ. ಕಷ್ಟಗಳನ್ನ ಸಹಿಸಿಕೊಳ್ಳುವವನು. ನೀವು ನನ್ನ ನಾಮದಲ್ಲಿ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು. ನಿಮ್ಮನ್ನು ನಂಬುವವರು, ಸ್ನೇಹಿತರು, ಬಂಧು ಬಳಗ ಎಲ್ಲರೂ ನಿಮ್ಮನ್ನ ಕೈ ಬಿಡ್ತಾರೆ, ನೀವು ಒಂಟಿ ಆಗ್ತೀರಾ. ಆದ್ರೂ ದೇವರ ನಾಮಕ್ಕಾಗಿ ದೃಢವಾಗಿ ನಿಲ್ಕೊಳ್ರಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನ ಕಾಯುವವನಾಗಿರ್ತಾನೆ. ಕಷ್ಟಗಳನ್ನ ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ನಿನಗೆ ಜೀವ ಎಂಬ ಜಯಮಾಲೆ ಬೇಕಾ? ಜೀವ ಎಂಬ ಜಯಮಾಲೆ ಬೇಕಾ? ನೀನು ಸಹಿಸಿಕೊಳ್ಳಬೇಕು. When temptations comes, testing comes, you must be a faithful man of God. ಅಲ್ಲಿ ತೋರಿಸ್ಬೇಕು. ಇದ್ದಾಗೂ ಇಲ್ಲದೆ ಇದ್ದಾಗ್ಲು, ಅದ್ಭುತ ನಡೆದ್ರು ನಡೀದಿರೇ ಇದ್ದಾಗ್ಲು, ಬಿಡುಗಡೆ ಆದ್ರೂ ಆಗದೆ ಇದ್ರು, ಏನೆಲ್ಲ ಬಂದ್ರು ಸರಿ, ನನ್ನ ಆಶ್ರಯ ದೇವರಲ್ಲಿ ಇಟ್ಟಿದ್ದೀನಿ. ಅವನೇ ಒಳ್ಳೆಯ ಸೈನಿಕನು, ಅವನೇ ಒಳ್ಳೆಯ ಸೈನಿಕನು. ಆಮೇನ್. ನನ್ನ ಸಮಯ ಮುಗಿದ ಕಾರಣ ಅಲ್ಲಿಗೆ ನಿಲ್ಲಿಸ್ತೀನಿ. ಸೈನಿಕನ ಗುಣಗಳು ಬಹಳ ಇದೆ. ನಾನು ಹೇಳಿದೆ, ಆ ಸೈನಿಕನಾಗುವವನು ಅವನು ಸೈನ್ಯಕ್ಕೆ ಸೇರಿಸಿದವನನ್ನ ಮೆಚ್ಚಿಸುವವನಾಗಿರ್ಬೇಕು. ಹಲ್ಲೆಲೂಯಾ. ನನ್ನ ಶಬ್ದವನ್ನ ಕೇಳುವಂತ ಪ್ರತಿಯೊಬ್ಬೊಬ್ಬರು, ಡೋಂಟ್ ಪ್ಲೀಸ್ ಮ್ಯಾನ್. ಒಮ್ಮೆ ಆತನ ಸನ್ನಿಧಾನದಲ್ಲಿ ನಿನ್ನ ಹೃದಯವನ್ನ ಸಂಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥನೆ ಮಾಡಿ ನೋಡು. ನೀನು ಮಾಡ್ತಾ ಇರೋ ಸರಿನಾ? ನೀನು ನಡೀತಾ ಇರೋ ಸರಿನಾ? ನೀನು ಅವನನ್ನು ಮೆಚ್ಚಿಸ್ತಾ ಇದ್ದೀಯಾ? ನಾನು ಯೋಗ್ಯನಾಗಿದ್ದೀನ? ಈ ಸೈನ್ಯದಲ್ಲಿ ಯುದ್ಧ ಬಂದಾಗ ನಾನು ಬಿಟ್ಟು ಓಡೋಗ್ತೀನ? ಕಷ್ಟ ಬಂದಾಗ ನಾನು ದೂರ ನಿಲ್ತೀನ? ಇಲ್ಲ, ನಾನೊಂದೊಳ್ಳೆಯ ಸೈನಿಕನು. ಶ್ರೇಷ್ಠ ಹೋರಾಟ ಮಾಡೋದಕ್ಕೆ ದೇವರು ನನ್ನನ್ನು ಕರೆದಿದ್ದಾನೆ. ಇನ್ನ ನಾನು ಮಾಡ್ತೀನಿ ಎನ್ನ ಧೈರ್ಯ ಉಳ್ಳವರು ಮಾತ್ರ ಎದ್ದು ನಿಂತ್ಕೊಳ್ರಿ. ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ, ಹಲ್ಲೆಲೂಯಾ, ಹೋಸನ್ನಾ. Come on, church, lift up your voice. Hallelujah. ನಿನ್ನ ದೇವರನ್ನು ಎಷ್ಟು ನೀನು ಪ್ರೀತಿಸ್ತಾ ಇದೀಯಾ? ಪ್ರಾಣ ಕೊಟ್ಟು ಪ್ರೀತಿ ಮಾಡೋದಕ್ಕೆ ತಯಾರಾಗಿದೆಯಾ? Hallelujah.
ಹೋಸನ್ನ ಹಲ್ಲೆಲೂಯಾ ಹೋಸನ್ನ. ಅನುಕೂಲವಾದ ಕಾಲದಲ್ಲೂ ಅನುಕೂಲವಲ್ಲದ ಕಾಲದಲ್ಲೂ ಸತ್ಯವಾಕ್ಯವನ್ನ ಸಾರೋದಿಕ್ಕೆ ಇವರ ಮೇಲೆ ಒಂದು ಅಭಿಷೇಕ. ಈ ಹಗಲೊತ್ತಿನಲ್ಲಿ ಇವರ ಒಳಗಡೆ ಧೈರ್ಯದ ಆತ್ಮನ ಇಳಿಯಲೇ, ಕೃಪೆ ಇಳಿಯಲೇ, ರಕ್ತ ಕೋಟೆಯಲ್ಲಿ ಇವರನ್ನ ಮರೆಮಾಚಪ್ಪ. ಸಮಾಧಾನವಾಗಿ ಇವರನ್ನ ಕಳಿಸ್ಕೊಡು. ಇವರು ಒಳ್ಳೆಯ ಸೈನಿಕರು, ಕ್ರಿಸ್ತನ ಸೈನಿಕರು, ಯುದ್ಧ ವೀರರು ಎಂದು ಎಣಿಸಿಕೊಳ್ಳಲಿ. ಎಲ್ಲ ಮಹಿಮೆ ನಿನಗೆ ಮಾತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ, ಹಲ್ಲೆಲೂಯಾ.